ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಸ್ತಾಸ್ ಲರ್ನಿಂಗ್. ನಾನು ನಿಮ್ಮ ಜೀವಶಾಸ್ತ್ರದ ಶಿಕ್ಷಕಿ ಹರ್ಷಿತಾ. ಸೊ ನಾವಾಗಲೇ ಈಗ 2ನೇ ಅಧ್ಯಾಯವನ್ನು ಶುರು ಮಾಡಿದ್ವಿ ಅಲ್ವಾ? ಸೊ ಯಾವ್ದು ನಮ್ಮ 2ನೇ ಅಧ್ಯಾಯ? ನಮ್ಮ ಅಂಗಾಂಶಗಳು ಅಲ್ವಾ? ಸೊ ಈಗಾಗಲೇ ನಾವು ಜೀವದ ಮೂಲ ಘಟಕವನ್ನು ಓದಿದ್ವಿ, 1ನೇ ಅಧ್ಯಾಯ. ನಾವೀಗ 2ನೇ ಅಧ್ಯಾಯ ಅಂದ್ರೆ ಅಂಗಾಂಶಗಳಲ್ಲಿ ಒಂದು ತರಗತಿಯನ್ನು ಮುಗಿಸಿದ್ವಿ. ಈಗ ನಾವು 2ನೇ ತರಗತಿಗೆ ಹೋಗ್ತಾ ಇದೀವಿ. ಸೊ ಅದಕ್ಕಿಂತ ಮುಂಚೆ ನಾವು ಏನು ಓದ್ತೀರಿ ಇವತ್ತು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ವಿಸ್ತಾಸ್ ಲರ್ನಿಂಗ್ ಅಂದ್ರೆ ಏನು? ವಿಸ್ತಾಸ್ ಲರ್ನಿಂಗ್ ಒಂದು ಆನ್ಲೈನ್ ಎಜುಕೇಶನ್ ಪ್ಲಾಟ್ಫಾರ್ಮ್. ಇಲ್ಲಿ ನಾವು ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತೇವೆ. ಸೊ ನೀವಾಗಲೇ ಎಷ್ಟೊಂದು ವಿಡಿಯೋಸ್ ನೋಡಿದ್ದೀರಾ, ಎಷ್ಟೊಂದು ಸಬ್ಜೆಕ್ಟಿವ್ ವಿಡಿಯೋಸ್ ನೋಡಿದ್ದೀರಾ ಅಲ್ವಾ? ಸೊ ನಿಮ್ಗೆ ಈ ವಿಡಿಯೋಸ್ಗಳು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಮತ್ತೆ ನಿಮ್ಗೆ ತುಂಬಾನೇ ಉಪಯೋಗ ಆಯ್ತು ಅಂದ್ರೆ ಅದನ್ನ ನೀವು ಶೇರ್ ಕೂಡ ಮಾಡಿ. ಶೇರ್ ಮಾಡಿದಾಗ ಪ್ರತಿಯೊಬ್ರು ಬೇರೆ ಯಾರಿಗೆ ಶೇರ್ ಮಾಡ್ತೀರಾ ಅಲ್ವಾ, ಅವ್ರಿಗೂ ಸಹ ಈ ವಿಡಿಯೋಸ್ ಮುಖಾಂತರ ತುಂಬಾನೇ ಸಹಾಯ ಆಗುತ್ತದೆ. ಸೊ ಇವಾಗ ನಾವು ಇಂದಿನ ಕ್ಲಾಸಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ನೋಡೋಣ. ನಮ್ಮ 2ನೇ ಅಧ್ಯಾಯ ಅಂಗಾಂಶಗಳು. ಸೊ ಅಂಗಾಂಶಗಳಲ್ಲಿ ನಾವು ಹಿಂದೆ ಏನೆಲ್ಲ ಕಲ್ತ್ವಿ, ಹಿಂದಿನ ಕ್ಲಾಸ್ನಲ್ಲಿ ನಾವೇನೆಲ್ಲ ಕಲ್ತ್ವಿ? ಮೊದಲಿಗೆ ನಾವು ಇಂಟ್ರೊಡಕ್ಷನ್ ಕಲ್ತ್ವಿ ಅಲ್ವಾ? ಸೊ ಯಾವ್ದು ಅಂಗಾಂಶಗಳಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಮೊದಲು ತಿಳ್ಕೊಂಡ್ವಿ. ಆ ಅಂಗಾಂಶಗಳಲ್ಲಿ ಸಸ್ಯ ಅಂಗಾಂಶಗಳು ಮತ್ತು ಪ್ರಾಣಿ ಅಂಗಾಂಶಗಳು, ಈ ತರ 2 ರೀತಿ ಅಂಗಾಂಶಗಳಿವೆ. ಸೊ ಈ ಅಂಗಾಂಶಗಳು 2 ರೀತಿ ಇರ್ಬೇಕಾದ್ರೆ ಅದರಲ್ಲಿ ಇರುವ ವ್ಯತ್ಯಾಸಗಳೇನು ಅನ್ನೋದು ಸಹ ತಿಳ್ಕೊಂಡ್ವಿ. ಅದರ ಜೊತೆಗೆ ನಾವು ಈ ಸಸ್ಯ ಅಂಗಾಂಶಗಳು ಯಾವ್ದು ಅಂತ ತಿಳ್ಕೊಂಡ್ವಿ. ಸಸ್ಯ ಅಂಗಾಂಶಗಳಲ್ಲಿರುವ ವಿಧಗಳು ಯಾವ್ದು ಅಂತ ಸಹ ತಿಳ್ಕೊಂಡ್ವಿ. ಆ ವಿಧಗಳಲ್ಲಿ ಮೊದಲನೇದು ವರ್ಧನ ಅಂಗಾಂಶ, ಆಯ್ತಾ? ಮೊದಲನೇ ಭಾಗ ವರ್ಧನ ಅಂಗಾಂಶ ಅನ್ನೋದು, ಅದನ್ನು ನಾವು ಹಿಂದಿನ ಕ್ಲಾಸ್ ನಲ್ಲಿ ತಿಳ್ಕೊಂಡ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ತಿಳ್ಕೊಂತೀವಿ ಅಂತ ನೋಡೋದಕ್ಕಿಂತ ಮುಂಚೆ ನಾನು ಆಗ್ಲೇ ನಿಮ್ಗೆ ನೆನಪಿರ್ಬೇಕು, ಹಿಂದಿನ ಕ್ಲಾಸಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದೆ ಅಲ್ವಾ? ಸೊ ಆ ಪ್ರಶ್ನೆಗಳು ಇವಾಗ ಉತ್ತರಿಸಿದೀರಾ, ಈಗಾಗಲೇ ಗೊತ್ತು ಅಂತ ನಾನು ತಿಳಿಸ್ತೀನಿ. ಸೊ ಈಗ ಆತರ ಅನ್ಕೊಂತ ನಾನು ನಿಮ್ಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತೀನಿ. ಸೊ ನೀವು ಒಂದ್ಸತಿ ಯೋಚನೆ ಮಾಡಿರ್ಬೋದು, ಏನಿರ್ಬೋದು ಇದ್ರ ಉತ್ತರ ಅಂತೆಲ್ಲ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ನಾನು ಹೇಳೋದಕ್ಕೂ ನೀವು ಯೋಚನೆ ಮಾಡೋದಕ್ಕೂ ಕರೆಕ್ಟ್ ಆಗಿದ್ಯಾ, ಉತ್ತರ ಸಹಿ ಆಗಿದ್ಯಾ, ಇಲ್ಲ ಅಂದ್ರೆ ತಪ್ಪಿದ್ಯಾ ಅಂತ ನೀವು ನೋಡಿ. ಮೊದಲನೇ ಪ್ರಶ್ನೆ, ಅಂಗಾಂಶ ಎಂದರೇನು? ಇದೇ ನಾವು ಮೊದಲು ಓದಿದ್ದು. ಅಂಗಾಂಶ ಅಂದ್ರೆ ಏನು? ಅಂಗಾಂಶ ಅಂದ್ರೆ ಏನು? ಜೀವಕೋಶಗಳು ಒಟ್ಟಿಗೆ ಒಂದೇ ರೀತಿ ಇರುವಂತಹ ಜೀವಕೋಶಗಳು, ಒಂದೇ ಕಾರ್ಯವನ್ನು ನಿರ್ವಹಿಸುವಂತಹ ಜೀವಕೋಶಗಳು ಒಟ್ಟಾಗಿ ಸೇರಿದಾಗ, ಒಂದು ಗುಂಪಾದಾಗ ಆಗ ಅಂಗಾಂಶಗಳು ಉತ್ಪತ್ತಿ ಆಗುತ್ತದೆ, ಆಯ್ತಾ? ಸೊ ಅಂಗಾಂಶಗಳು ಯಾವಾಗ ಉತ್ಪತ್ತಿ ಆಗುತ್ತದೆ ಅಂದ್ರೆ, ಅಂಗಾಂಶಗಳು ಒಂದು ಜೀವಕೋಶಗಳ ಗುಂಪು ಒಟ್ಟಿಗೆ ಸೇರಿದಾಗ, ಒಂದೇ ಕಾರ್ಯವನ್ನು ನಿರ್ವಹಿಸುವಂತಹ ಜೀವಕೋಶಗಳ ಗುಂಪು ಒಟ್ಟಿಗೆ ಸೇರಿದಾಗ ಅಂಗಾಂಶದ ಉತ್ಪತ್ತಿ ಆಗುತ್ತದೆ. ನಮ್ಮ ನೆಕ್ಸ್ಟ್ ಕ್ವೆಶ್ಚನ್, ಸಸ್ಯ ಅಂಗಾಂಶದ ವಿಧಗಳು ಯಾವ್ದು? ಸಸ್ಯ ಅಂಗಾಂಶಗಳೇ 2 ವಿಧಗಳಿದೆ ಅಲ್ವಾ? ಯಾವ್ದೆಲ್ಲ? ವರ್ಧನ ಅಂಗಾಂಶ ಒಂದು, ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ಹಿಂದಿನ ಕ್ಲಾಸಲ್ಲಿ ಕಲ್ತ್ಕೊಂಡ್ವಿ. ಮತ್ತೆ ಇವತ್ತಿನ ಕ್ಲಾಸಲ್ಲಿ ಏನ್ ಕಲ್ತ್ಕೊಂತೀವಿ ಅಂದ್ರೆ, ಈ ಸಸ್ಯ ಅಂಗಾಂಶದಲ್ಲಿ ಮತ್ತೊಂದಿರುವಂತಹ ವಿಧ ಯಾವುದು? ನಮ್ಮ ಪರ್ಮನೆಂಟ್ ಟಿಶ್ಯೂ. ಇವಾಗ ನಾವು ಸಸ್ಯ ಅಂಗಾಂಶದಲ್ಲಿ ಮೊದಲನೇದು ವರ್ಧನ ಅಂಗಾಂಶವನ್ನು ನೋಡಿದ್ವಿ, ವರ್ಧಿಸುವಂತಹ ಅಂಗಾಂಶ ಅಲ್ವಾ? ಈಗ ನಾವು ಶಾಶ್ವತ ಅಂಗಾಂಶ, ಆಯ್ತಾ? ಪರ್ಮನೆಂಟ್ ಟಿಶ್ಯೂ ಅಂತ ಕರೀತಾರೆ. ಶಾಶ್ವತ ಅಂಗಾಂಶದ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂತೀವಿ. ಇದು 2 ರೀತಿಯಲ್ಲಿರುವಂತಹ ಸಸ್ಯ ಅಂಗಾಂಶಗಳು. ನಿಮ್ಮ ಮುಂದಿನ ಪ್ರಶ್ನೆ, ಸಸ್ಯದ ಕಾಂಡ ಮತ್ತು ಬೇರುಗಳ ತುದಿಗಳಲ್ಲಿ ಕಂಡು ಬರುವ ಅಂಗಾಂಶ ಯಾವ್ದಲ್ಲ? ಒಂದು ಸಸ್ಯ ಇರುತ್ತಲ್ವಾ, ಸಸ್ಯದ ಕಾಂಡ. ಸೊ ಇದೊಂದು ಸಸ್ಯ, ಇಲ್ಲೆಲ್ಲ ಚಿಗುರುವಂತಹ ಎಲೆ ಇರುತ್ತದೆ. ಸೊ ಮಧ್ಯದಲ್ಲಿ ಏನಿರುತ್ತದೆ ಅಲ್ವಾ, ಈ ಮಧ್ಯದಲ್ಲಿ ಇರುವಂತಹ ಕಾಂಡ, ಸ್ಟೆಮ್ ಇದೆಯಲ್ಲ, ಸೊ ಈ ಕಾಂಡದ ತುದಿ ಮತ್ತು ಬೇರು ಇರುತ್ತಲ್ಲ, ರೂಟ್ಸ್ ಗಳ ತುದಿಯಲ್ಲಿರುವಂತಹ ಅಂಗಾಂಶ ಯಾವುದು? ಈ ಪ್ರಶ್ನೆಯಲ್ಲೇ ನಿಮ್ಗೆ ಉತ್ತರ ಇದೆ. ಏನಿರ್ಬೋದು ಹೇಳಿ? ತುದಿಗಳಲ್ಲಿರುವಂತಹ ಅಂಗಾಂಶ ಯಾವುದು? ತುದಿವರ್ಧನ ಅಂಗಾಂಶ. ಸೊ ಈ ಭಾಗಗಳಿರುವಂತಹ ಅಂಗಾಂಶವನ್ನು ಏನಂತ ಕರೀತಾರೆ? ತುದಿವರ್ಧನ ಅಂಗಾಂಶ. ಮುಂದಿನ ಪ್ರಶ್ನೆ, ವರ್ಧನ ಅಂಗಾಂಶದಲ್ಲಿ ರಸದಾನಿಗಳು ಕಂಡು ಬರುವುದಿಲ್ಲ. ಯಾಕೆ? ನಮ್ಮ ವರ್ಧನ ಅಂಗಾಂಶದಲ್ಲಿ ರಸದಾನಿಗಳು ಯಾಕೆ ಕಂಡು ಬರೋದಿಲ್ಲ ಹೇಳಿ? ಯಾಕಿರಲ್ಲ ಅಂತ? ಇದು ನನಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಅಲ್ವಾ? ಸೊ ನೀವಾಗ್ಲೇ ಇದ್ರ ಉತ್ತರನೂ ನೀವು ತಿಳ್ಕೊಂಡಿರ್ತೀರಾ, ಏನಿರ್ಬೋದು ಅಂತ ನಾನು ಇವಾಗ ಹೇಳ್ತೀನಿ. ಮುಖ್ಯವಾಗಿರುವಂತಹ ಕಾರ್ಯ ಏನು? ನಮ್ಮ ರಸದಾನಿಗಳ ಮುಖ್ಯವಾಗಿರುವಂತಹ ಕಾರ್ಯ ಯಾವ್ದೆಲ್ಲ ವಸ್ತುಗಳು? ಸೊ ಏನ್ ಆಹಾರವನ್ನು ಪಡೆಯುತ್ತೆ, ಆ ಆಹಾರವನ್ನು ಸ್ಟೋರ್ ಮಾಡುತ್ತೆ ಅಲ್ವಾ? ಆ ಆಹಾರವನ್ನು ಸ್ಟೋರ್ ಮಾಡುತ್ತೆ. ಅದ್ರ ಜೊತೆಗೆ ಒಂದು ತ್ಯಾಜ್ಯ ವಿಲೇವಾರಿ,
ಮಾಡುವಂತಹ ಕೆಲಸ, ಅಂದ್ರೆ ತ್ಯಾಜ್ಯ ವಸ್ತುಗಳನ್ನು ಸ್ಟೋರ್ ಮಾಡುತ್ತದೆ. ಮತ್ತೆ ಅದರ ಜೊತೆಗೆ ಈ ಒಂದು ಆಹಾರವನ್ನು ತಯಾರಿಸಿದಾಗ ಆಹಾರವನ್ನು ಅದು ತಯಾರಿಸಿ ಎಲ್ಲಾ ಭಾಗಗಳಿಗೂ ನೀಡಿದಾಗ ಆಹಾರದಲ್ಲಿರುವಂತಹ ಪೌಷ್ಟಿಕಾಂಶತೆ ಅದನ್ನು ಸಹ ಸ್ಟೋರ್ ಮಾಡುತ್ತೆ. ಸೊ ನಮ್ಮ ರಸದಾನಿಗಳ ಮುಖ್ಯವಾಗಿರುವಂತಹ ಕಾರ್ಯ ಇವುಗಳೇ ಆಯ್ತಾ. ಈ ಒಂದು ವರ್ಧನ ಅಂಗಾಂಶದಲ್ಲಿ ನಾವು ಹೆಸರಲ್ಲೇ ಗೊತ್ತಿರೋ ಹಾಗೆ ವರ್ಧನ ಅಂಗಾಂಶವು ವರ್ಧಿಸ್ತಾನೆ ಇರುತ್ತೆ, ಅಂದ್ರೆ ದೊಡ್ಡದಾಗ್ತಾನೆ ಇರುತ್ತೆ, ಡಿವೈಡ್ ಆಗ್ತಾನೆ ಇರುತ್ತೆ ಆಯ್ತಾ. ಡಿವೈಡ್ ಆಗಿ ಅದು ಜಾಸ್ತಿ ಹೆಚ್ಚಿಸ್ತಾ ಹೋಗುತ್ತೆ. ಸೊ ಆ ರೀತಿ ಇರ್ಬೇಕಾದ್ರೆ ಅದೆಲ್ಲ ಎಲ್ಲಿ ಸ್ಟೋರ್ ಮಾಡುತ್ತೆ? ಇಲ್ಲ, ಸ್ಟೋರ್ ಮಾಡಿರೋದು ಅಲ್ಲೇ ಇರುತ್ತಾ? ಇಲ್ಲ, ಸ್ಟೋರ್ ಮಾಡಿರೋದು ಡಿವೈಡ್ ಆಗ್ತಾ ಹೋಗ್ತಾನೆ ಇರುತ್ತೆ. ಆದ್ದರಿಂದ ನಮ್ಮ ಒಂದು ವರ್ಧನ ಅಂಗಾಂಶದಲ್ಲಿ ರಸದಾನಿಗಳ ಅಗತ್ಯವಿಲ್ಲ, ಅದರಿಂದ ಅದು ಇರುವುದಿಲ್ಲ. ಓಕೆನಾ? ಸೊ ಈ 4 ಪ್ರಶ್ನೆ ನಾನು ಹಿಂದಿನ ಕ್ಲಾಸಲ್ಲಿ ಕೇಳಿದ್ದೆ, ಈಗ ಅದಕ್ಕೆ ಉತ್ತರನೂ ಸಹ ನಾನು ನೀಡಿದ್ದೀನಿ. ಸೊ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿದ್ಯಾ ಇಲ್ವಾ. ಈ ಕರೆಕ್ಟ್ ಆಗಿದ್ರೆ ತುಂಬಾನೇ ಒಳ್ಳೇದು, ಕರೆಕ್ಟ್ ಆಗಿಲ್ಲ ಅಕಸ್ಮಾತ್ ಎಲ್ಲರೂ ಒಂದು ತಪ್ಪಾಗಿದ್ರೆ ತೊಂದರೆ ಇಲ್ಲ. ಸೊ ಇವಾಗ ನೀವು ಕಲ್ತ್ಕೊಂಡ್ವಿ ಅಲ್ಲ, ಈ ತರ ತಪ್ಪಿನ ಕಲಿತಾನೆ ನಮ್ಗೆ ಗೊತ್ತಾಗೋದು. ನಾವು ತಪ್ಪು ಮಾಡಿಲ್ಲ ಅಂದ್ರೆ ಹೇಗೆ ಕಲಿತೀವಿ? ತಪ್ಪು ಮಾಡಿದಾಗ ನಮ್ಗೆ ಅದು ಓಕೆ ಫೈನ್, ಇದೊಂದು ಕ್ವೆಶ್ಚನ್ ತಪ್ಪಾಗಿದೆ, ಸೊ ಆ ಕ್ವೆಶ್ಚನ್ ತಪ್ಪಾಗಿ ಅದರ ಉತ್ತರ ನಮ್ಗೆ ಗೊತ್ತಾದ್ಮೇಲೆ ಆ ಉತ್ತರನೇ ನಮ್ಗೆ ಜಾಸ್ತಿ ನೆನಪಿರುತ್ತೆ. ತಪ್ಪಾಗಿ ಸಹಿ ಕರೆಕ್ಟ್ ಆಗಿರೋದಕ್ಕಿಂತ ತಪ್ಪಾಗಿರುವ ಉತ್ತರ ನಮ್ಗೆ ಆಮೇಲೆ ಏನ್ ಗೊತ್ತಾಗುತ್ತೆ ಅಲ್ವಾ, ಕರೆಕ್ಟ್ ಉತ್ತರ, ಅದೇ ನಮ್ಗೆ ತುಂಬಾನೇ ಸಮಯದವರೆಗೂ ನೆನಪಿರುತ್ತದೆ. ಸೊ ಇವಾಗ ಹಿಂದಿನ ಕ್ಲಾಸ್ ಬಗ್ಗೆ ಏನೆಲ್ಲ ತಿಳ್ಕೊಂಡ್ವಿ ಅನ್ನೋದು ಬಿಟ್ಟು ಇವತ್ತಿನ ಕ್ಲಾಸ್ ಏನ್ ಕಲಿತೀರಿ? ಇವತ್ತಿನ ಕ್ಲಾಸ್ನಲ್ಲಿ ಸಸ್ಯ ಅಂಗಾಂಶಗಳಲ್ಲಿ 2ನೇ ವಿಧ ಅಂದ್ರೆ ಶಾಶ್ವತ ಅಂಗಾಂಶದ ಬಗ್ಗೆ ಕಲ್ತ್ಕೊಂತೀವಿ. ಅದ್ರ ಜೊತೆಗೆ ಈ ಶಾಶ್ವತ ಅಂಗಾಂಶಗಳಂದ್ರೆ ಏನು, ಶಾಶ್ವತ ಅಂಗಾಂಶದಲ್ಲಿರುವಂತಹ ವಿಧಗಳು ಯಾವ್ದ್ಯಾವ್ದು, ಆ ವಿಧಗಳಲ್ಲಿ ಮೊದಲನೇದು ಸರಳ ಶಾಶ್ವತ ಅಂಗಾಂಶ. ಆ ಸರಳ ಶಾಶ್ವತ ಅಂಗಾಂಶ ಅಂದ್ರೆ ಏನು, ಮತ್ತೆ ಸರಳ ಶಾಶ್ವತ ಅಂಗಾಂಶದ ವಿಧಗಳು ಯಾವ್ದು ಅನ್ನೋದೆಲ್ಲ ಇಂದಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಂತ ಹೋಗ್ತೀವಿ. ಸೊ ಇದಿಷ್ಟು ಯಾವ್ದೆಲ್ಲ ವಿಷಯಗಳನ್ನ ನಿಮ್ಮ ಮುಂದೆ ಇದೆ, ಇವಿಷ್ಟು ನಾವು ಇಂದಿನ ಕ್ಲಾಸ್ನಲ್ಲಿ ಕಲಿತೀವಿ. ಸೊ ಒಂದೊಂದಾಗಿ ಕಲ್ತ್ಕೊಂತ ಬರೋಣ. ಈಗ ಫಸ್ಟ್ ಶುರು ಮಾಡ್ಬೇಕಾದ್ರೆ ನಮ್ಮ ಶಾಶ್ವತ ಅಂಗಾಂಶ. ಸೊ ಶಾಶ್ವತ ಅಂಗಾಂಶ ಅಂತ ಅಂದ್ರೆ ಏನು? ಪರ್ಮನೆಂಟ್ ಟಿಶ್ಯೂ ಅಂತ ಕರೀತಾರೆ, ಶಾಶ್ವತವಾಗಿ ಇರುವಂತದ್ದು. ಇದಕ್ಕೆ ಗುಣಲಕ್ಷಣಗಳು ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಮೊದಲನೇದು ಇದು ಎಲ್ಲಿಂದ ಫಾರ್ಮ್ ಆಗುತ್ತೆ, ಹೇಗೆ ಇದು ಉತ್ಪತ್ತಿ ಆಗುತ್ತೆ ಅಂತಂದ್ರೆ, ವರ್ಧನ ಅಂಗಾಂಶಗಳು ವಿಭಜನೆಯಾಗುತ್ತವೆ ಮತ್ತು ಶಾಶ್ವತ ಅಂಗಾಂಶಗಳನ್ನು ರೂಪಿಸುತ್ತದೆ. ಸೊ ವರ್ಧನ ಅಂಗಾಂಶ ಏನಿರುತ್ತದೆ ಇದನ್ನ ನಾಗ್ಲೇ ಹಿಂದಿನ ಕ್ಲಾಸಿನಲ್ಲಿ ಮೆನ್ಷನ್ ಮಾಡಿದೆ. ಈ ವರ್ಧನ ಅಂಗಾಂಶವೇ ಬೆಳೆದಾದ್ಮೇಲೆ ಆ ವರ್ಧಿಸುವಂತಹ ಕಾರ್ಯವನ್ನು ಬಿಡುತ್ತದೆ, ಮತ್ತೆ ಅದೇ ಶಾಶ್ವತ ಅಂಗಾಂಶವಾಗುತ್ತದೆ. ಇದೇ ಶಾಶ್ವತ, ಈ ವರ್ಧನ ಅಂಗಾಂಶ ಏನಿದೆ ಅದು ಬೆಳೆದಾದ್ಮೇಲೆ ಅದು ಶಾಶ್ವತ ಅಂಗಾಂಶಗಳ ಕಾರ್ಯಗಳು, ಶಾಶ್ವತ ಅಂಗಾಂಶಗಳ ರೂಪ, ರಚನೆ ಎಲ್ಲವನ್ನು ಪಡೆಯುತ್ತದೆ. ವಿಭೇದೀಕರಣ. ಸೊ ವಿಭೇದೀಕರಣ ಅಂದ್ರೆ ಏನು? ಈ ಒಂದು ವರ್ಧನ ಅಂಗಾಂಶಗಳೇನಿದೆ ಸೊ ಅದು ವಿಭೇದಿಸ್ತಾ ಹೋಗುತ್ತೆ, ವಿಭಜನೆ ಆಗ್ತಾನೆ ಹೋಗುತ್ತೆ ಅಲ್ವಾ. ಸೊ ಈ ವಿಭಜನೆಯಾಗುವಂತಹ ಕಾರ್ಯವನ್ನು ಬಿಟ್ಟಾಗ, ಅದು ಬೆಳೆದಾದ್ಮೇಲೆ ಈ ವಿಭಜನೆ ಆಗುವಂತಹ ಕಾರ್ಯ ಇರೋದಿಲ್ಲ. ಸೊ ಆ ರೀತಿ ಆದ್ಮೇಲೆ ವಿಭಜನೆ ಕಾರ್ಯ ಹೊರಟೋದ್ಮೇಲೆ ಈ ವರ್ಧನ ಅಂಗಾಂಶವು ತನ್ನೆಲ್ಲ ರೂಪ, ತನ್ನೆಲ್ಲ ಕಾರ್ಯ, ತನ್ನೆಲ್ಲ ರಚನೆ ಅದೆಲ್ಲವನ್ನು ಕಳೆದುಕೊಂಡು ಬೇರೆ ರಚನೆ, ಸೊ ಈ ಶಾಶ್ವತ ಅಂಗಾಂಶವಾಗಿ ರೂಪುಗೊಳ್ಳುತ್ತದೆ. ಅದನ್ನೇ ಏನಂತ ಕರೀತಾರೆ? ವಿಭೇದೀಕರಣ, ಡಿಫ್ರೆನ್ಸಿಯೇಷನ್ ಅಂತ ಹೇಳ್ತಾರೆ. ಸೊ ವಿಭೇದೀಕರಣ ಎಂದು ಕರೆಯುತ್ತಾರೆ. ಈ ಅಂಗಾಂಶಗಳು ಸಂಪೂರ್ಣವಾಗಿ ಬೆಳೆದು ವಿಭಜನೆಯ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ. ನಾನು ಈಗಾಗಲೇ ತಿಳಿಸಿದೆ. ಸೊ ವರ್ಧನ ಅಂಗಾಂಶವು ಸಂಪೂರ್ಣವಾಗಿ ಬೆಳೆದಾದ್ಮೇಲೆ ವಿಭಜನೆಯಾಗುವಂತಹ ವಿಭಜನೆಯಾಗುವಂತಹ ಸಾಮರ್ಥ್ಯವನ್ನು ಅದು ಕಳೆದುಕೊಳ್ಳುತ್ತದೆ. ಕಳೆದುಕೊಂಡ್ಮೇಲೆ ಏನಾಗುತ್ತೆ? ಅದು ಶಾಶ್ವತ ಅಂಗಾಂಶವಾಗಿ ರೂಪುಗೊಳ್ಳುತ್ತದೆ. ಓಕೆನಾ ಮಕ್ಕಳೇ? ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಶಾಶ್ವತ ಅಂಗಾಂಶಗಳಲ್ಲಿ ವಿಧಗಳು ಯಾವ್ದು? ಶಾಶ್ವತ ಅಂಗಾಂಶದ ವಿಧಗಳು ನೋಡೋಣ. ಮೊದಲನೇದು ಸರಳ ಶಾಶ್ವತ ಅಂಗಾಂಶ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಸರಳ ಶಾಶ್ವತ ಅಂಗಾಂಶ. ಅದಾದ್ಮೇಲೆ ಸಂಕೀರ್ಣ ಶಾಶ್ವತ ಅಂಗಾಂಶ, ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಆಯ್ತಾ? ಎರಡು ರೀತಿಯಲ್ಲಿದೆ. ನಮ್ಮ ಶಾಶ್ವತ ಅಂಗಾಂಶವು 2 ಬಗೆಗಳಾಗಿ ಇದೆ. ಇವಾಗ ಒಂದು ಶಾಶ್ವತ ಅಂಗಾಂಶ ಹೇಗಿದೆ ನೋಡಕ್ಕೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ನೀವು ನೋಡ್ಬೋದು. ಈ ರೀತಿ ನಮ್ಮ ಶಾಶ್ವತ ಅಂಗಾಂಶದ ರಚನೆ ಮತ್ತೆ ಏನೆಲ್ಲ ಇದೆ, ಇದರ ಭಾಗಗಳು ಯಾವ್ದು ಅಂತ ನೀವು ಇಲ್ಲಿ ತಿಳ್ಕೊಬಹುದು. ಆಯ್ತಾ? ಇದ್ರ ಬಗ್ಗೆ ಹೆಚ್ಚಿನಾಗಿ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮುಂದೆ ಹೋಗ್ತಾ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈಗಾಗಲೇ ನಾವು ವರ್ಧನ ಅಂಗಾಂಶದ ಗುಣಲಕ್ಷಣಗಳು ತಿಳ್ಕೊಂಡ್ವಿ.
ಈಗ ಶಾಶ್ವತ ಅಂಗಾಂಶ ಅಂದ್ರೆ ಏನು ಅಂತಾನು ಸಹ ತಿಳ್ಕೊಂಡ್ವಿ ಅಲ್ವಾ. ಸೊ ಈ ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ ಅಂದ್ರೆ ಇವೆರಡು ಸಹ ಸಸ್ಯ ಅಂಗಾಂಶಗಳ ಎರಡು ಬಗೆಗಳು ಸಹ. ಸೊ ಇದೆರಡರಲ್ಲಿ ಇರುವಂತಹ ವ್ಯತ್ಯಾಸಗಳೇನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಅದಾದ್ಮೇಲೆ ನಾವು ಸರಳ ಶಾಶ್ವತ ಅಂಗಾಂಶಕ್ಕೆ ಹೋಗೋಣ. ಮೊದಲನೇದಾಗಿ ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ. ಈ ವರ್ಧನ ಅಂಗಾಂಶದಲ್ಲಿ ಜೀವಕೋಶಗಳು ಸಣ್ಣ ಗೋಳಾಕಾರದ ಅಥವಾ ಬಹುಭುಜಾಕೃತಿ ಇರುತ್ತದೆ. ಸೊ ಈ ಜೀವಕೋಶಗಳ ರಚನೆ ಹೇಗಾಗಿರ್ತದೆ, ಸಣ್ಣದಾಗಿರುತ್ತದೆ ಅಥವಾ ಗೋಳಾಕಾರದಲ್ಲಿರುತ್ತದೆ ಅಥವಾ ಬಹುಭುಜಾಕೃತಿ, ಯಾವುದೇ ಒಂದು ಡೆಸಿಗ್ನೇಟೆಡ್ ಒಂದು ಸ್ಪೆಸಿಫಿಕ್ ಆಗಿರುವಂತಹ ಆಕೃತಿಯಲ್ಲಿ ಇರೋದಿಲ್ಲ. ಸೊ ಬಹುಭುಜಾಕೃತಿಯಲ್ಲಿ ಇರುತ್ತದೆ. ನಮ್ಮ ಶಾಶ್ವತ ಅಂಗಾಂಶ ನೋಡೋದಾದ್ರೆ ಜೀವಕೋಶಗಳು ದೊಡ್ಡದಾಗಿರುತ್ತದೆ. ಇಲ್ಲಿ ಸಣ್ಣ ಗೋಳಾಕಾರದಲ್ಲಾದ್ರೆ ಇಲ್ಲಿ ದೊಡ್ಡದಾಗಿರುತ್ತದೆ. ಮತ್ತೆ ಇದು ಸಹ ಕೆಲವೊಂದು ಬಹುಭುಜಾಕೃತಿಯಾಗಿ ಇರುತ್ತದೆ. ಮುಂದಿನ ವ್ಯತ್ಯಾಸ, ಈ ವರ್ಧನ ಅಂಗಾಂಶದಲ್ಲಿ ಅಂತರ್ಕೋಶ ಅವಕಾಶ ಇರುವುದಿಲ್ಲ. ಸೊ ಅಂತರ್ಕೋಶೀಯ ಅವಕಾಶ ಅಂದ್ರೆ ಈ ಕೋಶಗಳ ನಡುವೆ ಇರುವಂತಹ ಸ್ಪೇಸಸ್ ಏನಿರುತ್ತೆ, ಏನೆಲ್ಲ ಜಾಗಗಳಿರುತ್ತೆ, ಖಾಲಿ ಜಾಗಗಳು, ಅದು ಇರುವುದಿಲ್ಲ. ಅಷ್ಟು ಜಾಸ್ತಿಯಾಗಿ ಅದು ಇರುವುದಿಲ್ಲ, ಅವಕಾಶನೇ ಇರೋದಿಲ್ಲ. ಆದರೆ ಶಾಶ್ವತ ಅಂಗಾಂಶದಲ್ಲಿ ನೀವು ಏನಂತ ನೋಡ್ಬೋದು, ಅಂತರ್ಕೋಶೀಯ ಅವಕಾಶ ಇರುತ್ತದೆ ಅಥವಾ ಇರೋದಿಲ್ಲ. ಇದ್ರೂ ಇರುತ್ತದೆ, ಇಲ್ಲ ಅಂದ್ರೂ ಇರೋದಿಲ್ಲ. ಕೆಲವೊಂದು ಜಾಗದಲ್ಲಿ ಇರಬಹುದು, ಕೆಲವೊಂದು ಜಾಗದಲ್ಲಿ ಇರೋದಿಲ್ಲ, ಆಯ್ತಾ. ಇಲ್ಲ ಕೆಲವೊಂದು ಜಾಗದಲ್ಲಿ ಇರೋದೇ ಇಲ್ಲ, ಕೆಲವೊಂದು ಜಾಗದಲ್ಲಿ ಇರುತ್ತದೆ. ಸೊ ಆ ರೀತಿ ನಮ್ಮ ಶಾಶ್ವತ ಅಂಗಾಂಶದಲ್ಲಿ ಅಂತರ್ಕೋಶೀಯ ಅವಕಾಶ ನೋಡ್ಬೋದು ನಾವು. ಮುಂದಿನ ವ್ಯತ್ಯಾಸ, ಕೋಶ ಗೋಡೆಯು ತೆಳುವಾದ ಮತ್ತು ಸ್ಥಿತಿಸ್ಥಾಪಕವಾಗಿರುತ್ತದೆ. ಸೊ ಈ ಕೋಶ ಗೋಡೆ ಏನಿರುತ್ತದೆ, ನಮ್ಮ ಕೋಶವನ್ನು ಸುತ್ತುವರಿದುವಂತಹ ಕೋಶ ಗೋಡೆ ಏನಿರುತ್ತದೆ, ಕವರ್ ಆಗಿರುತ್ತಲ್ವಾ, ಈ ಕೋಶ ಗೋಡೆಯು ತೆಳುವಾದ ಮತ್ತು ಸ್ಥಿತಿಸ್ಥಾಪಕವಾಗಿರುತ್ತದೆ. ತುಂಬಾನೇ ತೆಳುವಾಗಿರುತ್ತದೆ, ಆಯ್ತಾ. ಸೊ ತೆಳುವಾಗಿ ಸಹ ಇರುತ್ತದೆ, ಅದ್ರ ಜೊತೆಗೆ ಸ್ಥಿತಿಸ್ಥಾಪಕವಾಗಿರುತ್ತದೆ. ಎಲಾಸ್ಟಿಕ್ ಪ್ರಾಪರ್ಟಿ ಅಂತ ಏನ್ ಹೇಳ್ತೀರಿ, ಬೆಂಡ್ ಆಗುತ್ತೆ, ಮೇಲೆ ಏಳುತ್ತೆ, ತಿರ್ಗಾ ಪುನಃ ಮುಂದೆ ಹಿಂದೆ ಎಲ್ಲ ಕಡೆ ಬೆಂಡ್ ಆಗುತ್ತೆ. ಸೊ ಆ ಎಲಾಸ್ಟಿಕ್ ಸ್ಥಿತಿಸ್ಥಾಪಕವಾಗಿರುವಂತಹ ಪ್ರಾಪರ್ಟಿ, ಸಾಮರ್ಥ್ಯವನ್ನು ಈ ವರ್ಧನ ಅಂಗಾಂಶ ನೀಡುತ್ತದೆ, ಆಯ್ತಾ. ಯಾವುದಕ್ಕೆ, ಈ ಕೋಶಗೋಡೆಗೆ. ನಮ್ಮ ಶಾಶ್ವತ ಅಂಗಾಂಶದಲ್ಲಿ ನೋಡೋದಾದ್ರೆ ಕೋಶಗೋಡೆಯು ತೆಳುವಾದ ಅಥವಾ ದಪ್ಪವಾಗಿರುತ್ತದೆ, ಅಥವಾ ದಪ್ಪವಾಗಿರುತ್ತದೆ, ಎರಡು ರೀತಿ ಸಹ ಇರುತ್ತದೆ. ಮುಂದಿನ ವ್ಯತ್ಯಾಸ, ಜೀವಂತ ಜೀವಕೋಶಗಳು ಇರುತ್ತದೆ. ನಮ್ಮ ವರ್ಧನ ಅಂಗಾಂಶದಲ್ಲಿ ಜೀವಂತವಾಗಿರುವಂತಹ ಜೀವಕೋಶಗಳನ್ನು ನಾವು ಕಂಡುಕೊಳ್ತೀವಿ. ಆದ್ರೆ ನಮ್ಮ ಶಾಶ್ವತ ಅಂಗಾಂಶದಲ್ಲಿ ಜೀವಕೋಶಗಳು ಜೀವಂತವಾಗಿಯೂ ಸಹ ಇರ್ಬೋದು ಅಥವಾ ನಿರ್ಜೀವವಾಗಿಯೂ ಸಹ ಇರ್ಬೋದು. ಎರಡು ರೀತಿಯಲ್ಲೂ ನಾವು ನೋಡ್ಬೋದು, ಜೀವಂತವಾಗಿ ಇರುತ್ತದೆ ಅಥವಾ ನಿರ್ಜೀವವಾಗಿಯೂ ಸಹ ಇರುತ್ತದೆ. ಲಾಸ್ಟ್ ಒನ್, ನಮ್ಮ ವರ್ಧನ ಅಂಗಾಂಶದಲ್ಲಿ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಈ ವರ್ಧನ ಅಂಗಾಂಶವು ಒಂದು ಸಸ್ಯದ ಬೆಳವಣಿಗೆಗೆ ತುಂಬಾನೇ ಸಹಾಯ ಮಾಡುತ್ತದೆ. ಅದೇ ರೀತಿ ನಮ್ಮ ಶಾಶ್ವತ ಅಂಗಾಂಶದ ಕಾರ್ಯ ಏನಂತ ಅಂದ್ರೆ ಸಸ್ಯಕ್ಕೆ ರಕ್ಷಣೆ, ಬೆಂಬಲ, ದ್ಯುತಿ ಸಂಶ್ಲೇಷಣೆ ಮತ್ತು ಸಂಗ್ರಹಣೆಯನ್ನು ಮಾಡುತ್ತದೆ. ಹೇಳಿದ ಹಾಗೆ ಸಂಗ್ರಹಣಾ ಶಕ್ತಿ ಇರುತ್ತದೆ ಅಲ್ವಾ. ಸೊ ಈ ಒಂದು ಶಾಶ್ವತ ಅಂಗಾಂಶ ಅದು ಸಸ್ಯಗಳಿಗೆ ರಕ್ಷಣೆ ನೀಡುತ್ತದೆ, ಬೆಂಬಲವನ್ನು ನೀಡುತ್ತದೆ, ದ್ಯುತಿ ಸಂಶ್ಲೇಷಣೆ ಮಾಡಲು ತುಂಬಾನೇ ಸಹಾಯ ಮಾಡುತ್ತದೆ ಮತ್ತು ಸಂಗ್ರಹಣೆಯನ್ನು ಮಾಡುತ್ತದೆ. ಇವೆಲ್ಲವೂ ನಮ್ಮ ಶಾಶ್ವತ ಅಂಗಾಂಶದ ಕೆಲವೊಂದು ಮುಖ್ಯವಾಗಿರುವಂತಹ ಕಾರ್ಯಗಳು. ಮತ್ತೆ ಇವಾಗ ನಾವು ವರ್ಧನ ಮತ್ತು ಶಾಶ್ವತ ಅಂಗಾಂಶದಲ್ಲಿ ಎರಡರಲ್ಲೂ ಇರುವಂತಹ ವ್ಯತ್ಯಾಸಗಳನ್ನು ಸಹ ನಾವು ತಿಳ್ಕೊಂಡ್ವಿ ಅಲ್ವಾ. ಮುಂದೆ ಈಗ ನಾನು ಆಗ್ಲೇ ಹೇಳಿದೆ, ನಾವು ಶಾಶ್ವತ ಅಂಗಾಂಶದ ಬಗ್ಗೆ ಓದ್ತಾ ಇದ್ವಿ. ಈ ಶಾಶ್ವತ ಅಂಗಾಂಶದಲ್ಲಿ ಎರಡು ಬಗೆಗಳನ್ನು ನಾವು ನೋಡಿದ್ವಿ, ಸರಳ ಶಾಶ್ವತ ಅಂಗಾಂಶ, ಅದ್ರ ಜೊತೆಗೆ ಸಂಕೀರ್ಣ ಶಾಶ್ವತ ಅಂಗಾಂಶ ಅಲ್ವಾ. ಸೊ ಮೊದಲನೇದಾಗಿ ಸರಳ ಶಾಶ್ವತ ಅಂಗಾಂಶ. ಸೊ ಸರಳ ಶಾಶ್ವತ ಅಂಗಾಂಶದ ಗುಣಲಕ್ಷಣಗಳು ಏನು ಅಂತ ತಿಳ್ಕೊಳ್ಳೋಣ ಈಗ. ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಒಂದೇ ರೀತಿಯ ಕಾರ್ಯಗಳನ್ನು ನಿರ್ವಹಿಸುವ ಒಂದೇ ರೀತಿಯ ಕೋಶಗಳಿಂದ ಮಾಡಲ್ಪಟ್ಟಿದೆ. ಸೊ ಸರಳ ಶಾಶ್ವತ ಅಂಗಾಂಶದಲ್ಲಿ ಯಾವ ರೀತಿಯ ಕೋಶಗಳಿರುತ್ತದೆ, ಒಂದೇ ರೀತಿಯ ಕಾರ್ಯವನ್ನು ನಿರ್ವಹಿಸುವಂತಹ ಕೋಶಗಳು, ಒಂದೇ ರೀತಿಯ ರಚನೆಯಾಗಿರುವಂತಹ ಕೋಶಗಳು, ಇವೆಲ್ಲವೂ ನಾವು ಸರಳ ಶಾಶ್ವತ ಅಂಗಾಂಶದಲ್ಲಿ ಕಂಡುಕೊಳ್ಬಹುದು. ಈ ಒಂದು ಸಸ್ಯ ದೇಹದ ಬಹುಭಾಗವನ್ನು ಆಕ್ರಮಿಸುವ ಈ ಅಂಗಾಂಶಗಳು ಸಂಗ್ರಹ, ಆಧಾರ ಮುಂತಾದ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಸೊ ಈ ಸರಳ ಶಾಶ್ವತ ಅಂಗಾಂಶದ ಮುಖ್ಯವಾಗಿರುವಂತಹ ಕಾರ್ಯ ಯಾವುದು, ನಾವು ಆಗ್ಲೇ ಕಲ್ತ್ಕೊಂಡ್ವಿ ಅಲ್ವಾ. ಅದು ಒಂದು ಸಸ್ಯದ ದೇಹದಕ್ಕೆ ಮತ್ತು ಸಸ್ಯದ ಬೇರೆ ಬೇರೆ ಭಾಗಕ್ಕೆ ಸಹ
ಒಂದು ಆಧಾರ, ಮತ್ತೆ ಸಂಗ್ರಹಣೆ ಮಾಡುವಂತಹ ಶಕ್ತಿ, ಮತ್ತೆ ಅದ್ರ ಜೊತೆಗೆ ದ್ಯುತಿ ಸಂಶ್ಲೇಷಣೆ, ಈಗಾಗಲೇ ಹಿಂದೆ ತಿಳ್ಕೊಂಡ್ವಿ ಅಲ್ವಾ, ಇವೆಲ್ಲ ಕಾರ್ಯವನ್ನು ಮಾಡಕ್ಕೆ ತುಂಬಾನೇ ಸಹಾಯ ಮಾಡುತ್ತದೆ. ಇದರೊಟ್ಟಿಗೆ ಇನ್ನ ಕೆಲವೊಂದು ಕಾರ್ಯಗಳು. ಸೊ ಯಾವ ರೀತಿ ಒಂದೊಂದು ಜೀವಕೋಶಗಳು ಒಂದೊಂದು ಕಾರ್ಯ ಮಾಡುತ್ತದೆ, ಆ ಜೀವಕೋಶಗಳು ಒಟ್ಟಾಗಿ ಒಂದೇ ರೀತಿಯ ರಚನೆ ಆಗಿರುವಂತಹ ಜೀವಕೋಶಗಳು ಒಟ್ಟಾಗಿ ಈ ಒಂದು ಸರಳ ಶಾಶ್ವತ ಅಂಗಾಂಶವನ್ನು ಉತ್ಪತ್ತಿ ಆಗುತ್ತೆ. ಆಯ್ತಾ? ಈಗ ನಮ್ಮ ಸರಳ ಶಾಶ್ವತ ಅಂಗಾಂಶ ಏನಿದೆ ಇದರಲ್ಲಿರುವಂತಹ 3 ಬಗೆಗಳು. ಸೊ ಯಾವ್ದು ನಮ್ಮ ಈ ಒಂದು ಸರಳ ಶಾಶ್ವತ ಅಂಗಾಂಶದ 3 ಬಗೆಗಳು ಯಾವ್ದು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಇದರೆಲ್ಲದರದ್ದು ಕಾರ್ಯ ಒಂದೇ ಇರುತ್ತೆ, ರೀತಿನೂ ಒಂದೇ ತರ ಇರುತ್ತೆ, ಆದ್ರೂ ಕೆಲವೊಂದು ವ್ಯತ್ಯಾಸ ಇದೆ. ಸೊ ಏನಿರ್ಬೋದು ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದು ಪ್ಯಾರೆನ್ಕೈಮ. ಆಯ್ತಾ? ಮೊದಲನೇದು ಪ್ಯಾರೆನ್ಕೈಮ, ಆಮೇಲೆ ಕೋಲಂ ಕೈಮ, ಆಮೇಲೆ ಸ್ಕ್ಲೀರಂ ಕೈಮ. ಸೊ ಈ 3 ಬಂದು ನಮ್ಮ ಸರಳ ಶಾಶ್ವತ ಅಂಗಾಂಶದ 3 ಬಗೆಗಳು: ಪ್ಯಾರೆನ್ಕೈಮ, ಕೋಲಂ ಕೈಮ ಮತ್ತು ಸ್ಕ್ಲೀರಂ ಕೈಮ. ಸೊ ಮೊದಲನೇದಾಗಿ ಪ್ಯಾರೆನ್ಕೈಮ ಹೇಗಿದೆ ನೋಡಲು. ಪ್ಯಾರೆನ್ಕೈಮೆಯ ರಚನೆಗಳು ಯಾವ್ದು, ಅದು ಮತ್ತೆ ಅದರ ಸ್ಥಳ ಎಲ್ಲಿದೆ ಒಂದು ಸಸ್ಯದಲ್ಲಿ, ಈ ಪ್ಯಾರೆನ್ಕೈಮ ಅಂಗಾಂಶವನ್ನು ನಾವು ಎಲ್ಲಿ ಕಂಡುಕೊಳ್ಬಹುದು, ಮತ್ತೆ ಅದರ ಕಾರ್ಯಗಳು ಏನು ಅಂತ ನೋಡೋಣ. ಮೊದಲನೇದಾಗಿ ಅದರ ಸ್ಥಳ. ಸೊ ಸಸ್ಯದಲ್ಲಿ ಎಲ್ಲಿ ಕಾಣ್ಕೊಬಹುದು ನಾವು ಈ ಪ್ಯಾರೆನ್ಕೈಮ ಅಂಗಾಂಶವನ್ನು ಅನ್ನೋದಾದ್ರೆ, ಸಸ್ಯದ ಕಾಂಡ, ಬೇರು, ಎಲೆಗಳು, ಹೂಗಳು ಮತ್ತು ಹಣ್ಣು, ಅದ್ರ ಜೊತೆಗೆ ಬೀಜದ ಮೃದುವಾದ ಭಾಗಗಳಲ್ಲಿ ಕಂಡು ಬರುತ್ತದೆ. ಈ ನಮ್ಮ ಪ್ಯಾರೆನ್ಕೈಮ ನೋಡೋದಾದ್ರೆ ಎಲ್ಲಾ ಭಾಗದಲ್ಲೂ, ಸಸ್ಯದ ಎಲ್ಲಾ ಭಾಗದಲ್ಲಿಯೂ ನಾವು ಕಂಡ್ಕೊಬಹುದು. ಸಸ್ಯದ ಕಾಂಡ, ಬೇರು, ಎಲೆಗಳು, ಹೂಗಳು ಮತ್ತು ಅದರ ಜೊತೆಗೆ ಹಣ್ಣು ಹಾಗೂ ಬೀಜಗಳಲ್ಲಿರುವಂತಹ ಮೃದುವಾಗಿರುವಂತಹ ಜಾಗ ಇರ್ತಲ್ಲ, ಒಂದು ಬೀಜ ತಗೊಂಡ್ರೆ ಅದ್ರಲ್ಲಿ ಮೃದುವಾಗಿರುವಂತಹ ಭಾಗಗಳಲ್ಲಿ ಸಹ ನಾವು ಪ್ಯಾರೆನ್ಕೈಮವನ್ನು ಕಂಡ್ಕೊಳ್ಬಹುದು. ಇದು ಪ್ಯಾರೆನ್ಕೈಮದ ಸ್ಥಳ ಸಸ್ಯದಲ್ಲಿ. ಇದರ ಕೋಶ ರಚನೆ ಅಂದ್ರೆ ಈ ಪ್ಯಾರೆನ್ಕೈಮ ಅಂಗಾಂಶದಲ್ಲಿರುವಂತಹ ಜೀವಕೋಶಗಳ ರಚನೆ ಹೇಗಾಗಿರುತ್ತದೆ ನೋಡೋಣ. ಈ ಒಂದು ಜೀವಕೋಶ ಏನಿರ್ತದೆ ಅದರಲ್ಲಿ ಕೋಶಗೋಡೆ ಏನಿರುತ್ತದೆ ಅದು ತುಂಬಾನೇ ತೆಳುವಾಗಿರುತ್ತದೆ. ಕೋಶಗೋಡೆಯು ತುಂಬಾನೇ ತೆಳುವಾಗಿರುತ್ತದೆ. ಮತ್ತೆ ಹೇಗಿದೆ ನೋಡಕ್ ಹೇಗಿರುತ್ತದೆ ಈ ಒಂದು ಜೀವಕೋಶ ಅನ್ನೋದಾದ್ರೆ, ದುಂಡಾಗಿ, ನೀಳವಾಗಿ, ಬಹುಭುಜಾಕೃತಿ ಆಕಾರವಾಗಿ ಇರಬಹುದು. ಸೊ ದುಂಡಾಗಿ ಸಹ ಇರುತ್ತದೆ, ಅಥವಾ ನೀಳವಾಗಿ ಇರುತ್ತದೆ, ಅಥವಾ ಬಹುಭುಜಾಕೃತಿ ಆಕಾರವಾಗಿ ಸಹ ನಾವು ಈ ಒಂದು ಪ್ಯಾರೆನ್ಕೈಮವನ್ನು ಕಂಡ್ಕೊಳ್ಬಹುದು. ಪ್ಯಾರೆನ್ಕೈಮ ಅಂಗಾಂಶದಲ್ಲಿರುವಂತಹ ಜೀವಕೋಶಗಳು ಈ ರೀತಿಯಲ್ಲಿ ರಚನೆಯಾಗಿರುತ್ತದೆ. ಇದ್ರ ಜೊತೆಗೆ ಜೀವಕೋಶಗಳು ಸಡಿಲವಾಗಿ ಜೋಡಣೆಯಾಗಿ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟುಕೊಂಡಿರುತ್ತದೆ. ಸೊ ಈ ಒಂದು ಜೀವಕೋಶಗಳು ಸಡಿಲವಾಗಿ ಜೋಡಣೆ ಆಗಿರುತ್ತದೆ. ಸೊ ಜೋಡಿಸೋದು ಹೇಗಿರುತ್ತದೆ ಅಂದ್ರೆ ತುಂಬಾನೇ ಸಡಿಲವಾಗಿರುತ್ತದೆ. ಅದ್ರ ಜೊತೆಗೆ ಇದ್ರೊಳಗಡೆ ಪದಾರ್ಥವನ್ನು ಸಂಗ್ರಹಿಸುತ್ತದೆ. ಸಂಗ್ರಹಣಾ ಶಕ್ತಿ ಇದು ತುಂಬಾನೇ ಮುಖ್ಯವಾಗಿರುವಂತಹ ಕಾರ್ಯ ನಮ್ಮ ಸರಳಶಾಸ್ತ್ರದ ಅಂಗಾಂಶದಲ್ಲಿ ಅಲ್ವಾ. ಸೊ ಅದರಲ್ಲಿ ಈ ಒಂದು ಪ್ಯಾರೆನ್ಕೈಮದ ಮುಖ್ಯವಾಗಿರುವಂತಹ ಕಾರ್ಯ ಏನಂತ ಅಂದ್ರೆ ಸಂಗ್ರಹಿಸುವುದು. ಅಂದರೆ ಯಾವ್ದೆಲ್ಲ ಪದಾರ್ಥಗಳಿದೆ ಅವೆಲ್ಲವನ್ನು ಇದು ಸಂಗ್ರಹಿಸುತ್ತದೆ. ಈಗ ನಾವು ಇದರ ಕೋಶ ರಚನೆಯಲ್ಲಿ ಮತ್ತೊಂದು ಒಂದು ಫ್ಯಾಕ್ಟ್ ಏನಂತ ಅಂದ್ರೆ, ಅಂತರ್ಕೋಶೀಯ ಅವಕಾಶ ಇರುತ್ತದೆ. ಈ ಒಂದು ಪ್ಯಾರೆನ್ಕೈಮ ಅಂಗಾಂಶದಲ್ಲಿ ಅಂತರ್ಕೋಶೀಯ ಅವಕಾಶ ಇರುತ್ತದೆ. ಇವೆಲ್ಲವೂ ಸಹ ಈ ಒಂದು ಪ್ಯಾರೆನ್ಕೈಮ ಅಂಗಾಂಶದ ಜೀವಕೋಶದ ರಚನೆ ಈ ರೀತಿಯಾಗಿರುತ್ತದೆ. ಆಯ್ತಾ? ನಾವೇನೆಲ್ಲ ಕಲ್ತ್ಕೊಂಡ್ವಿ? ಅಂತರ್ಕೋಶೀಯ ಅವಕಾಶ ಇರುತ್ತದೆ, ಜೀವಕೋಶಗಳು ಸಡಿಲವಾಗಿರುತ್ತದೆ. ಯಾವ ರೀತಿ ಕಂಡ್ಕೊಳ್ಬಹುದು ನಾವು? ಕೋಶಗೋಡೆ ಏನಿರುತ್ತದೆ ಅದು ತುಂಬಾನೇ ತೆಳುವಾಗಿರುತ್ತದೆ, ಮತ್ತೆ ದುಂಡಾಗಿ, ಬಹುಭುಜಾಕೃತಿ, ನೀಳವಾಗಿ ಈ ರೀತಿ ಸಹ ನಾವು ಈ ಒಂದು ಜೀವಕೋಶವನ್ನು ನೋಡಬಹುದು, ನಮ್ಮ ಪ್ಯಾರೆನ್ಕೈಮ ಅಂಗಾಂಶದ ಜೀವಕೋಶವನ್ನು. ಈಗ ನಾವು ಪ್ಯಾರೆನ್ಕೈಮ ನೋಡಲು ಹೇಗಿರುತ್ತದೆ ಅಂತ ಇಲ್ಲಿ ನೀವು ತಿಳ್ಕೊಬಹುದು. ಇಲ್ಲಿ ಕಾಣಿಸ್ತಿದೆಯಾ ನಿಮ್ಗೆ? ಈ ರೀತಿ ನಮ್ಮ ಪ್ಯಾರೆನ್ಕೈಮದ ರಚನೆ ಆಗಿರುತ್ತದೆ. ಪ್ಯಾರೆನ್ಕೈಮದಲ್ಲಿರುವಂತಹ ಜೀವಕೋಶದ ರಚನೆ ಆಗಿರುತ್ತದೆ. ಇಲ್ಲಿ ನೀವು ಕಾಣಿಸುತ್ತಾ ನಿಮ್ಗೆ? ಈ ಭಾಗ ಇಲ್ಲಿರುವಂತಹದ್ದು, ಈ ಎಲ್ಲ ಭಾಗಗಳಿದೆಯಲ್ವಾ, ಇವೆಲ್ಲ ಭಾಗಗಳೇ ಅಂತರ್ಕೋಶೀಯ ಜಾಗ. ಸೊ ಈ ಅಂತರ್ಕೋಶೀಯ ಅವಕಾಶ ಇಲ್ಲಿ ನಮ್ಮ ಪ್ಯಾರೆನ್ಕೈಮ ಅಂಗಾಂಶದಲ್ಲಿ ನಾವು ಕಂಡುಕೊಳ್ಬಹುದು. ಈಗ ಇದರ ಕಾರ್ಯಗಳು, ನಮ್ಮ ಪ್ಯಾರೆನ್ಕೈಮ ಅಂಗಾಂಶದ ಮುಖ್ಯವಾಗಿರುವಂತಹ ಕಾರ್ಯಗಳೇನು ಅನ್ನೋದಾದ್ರೆ,
ಆಹಾರವನ್ನು ಸಂಗ್ರಹಿಸುವುದು. ಆಹಾರ ಏನಿರುತ್ತೆ ಅದನ್ನು ಸಂಗ್ರಹಿಸುವುದು, ಬೆಂಬಲ ನೀಡಿ ಆಧಾರ ಒದಗಿಸುವುದು. ಒಂದು ಸಸ್ಯಕ್ಕೆ ಮತ್ತೆ ಸಸ್ಯದ ಭಾಗಗಳಿಗೆ, ಇತರ ಭಾಗಗಳಿದೆಯಲ್ಲ ಅವೆಲ್ಲದಕ್ಕೂ ಬೆಂಬಲವನ್ನು ನೀಡುತ್ತದೆ, ಆಧಾರವನ್ನು ಒದಗಿಸುತ್ತದೆ. ಪ್ಯಾರೆನ್ಕೈಮಾ ಕೆಲವು ಸಂದರ್ಭಗಳಲ್ಲಿ ಇದು ಕ್ಲೋರೋಫಿಲ್ ಅನ್ನು ಹೊಂದಿದ್ದು ಮತ್ತು ದ್ಯುತಿ ಸಂಶ್ಲೇಷಣೆಯನ್ನು ನಡೆಸಿದರೆ ಇದನ್ನು ಕ್ಲೋರೆನ್ಕೈಮಾ ಎಂದು ಕರೆಯಲಾಗುತ್ತದೆ. ಇದು ಬಹಳನೇ ಮುಖ್ಯ. ಯಾವಾಗ ನಾವು ಈ ಪ್ಯಾರೆನ್ಕೈಮಾ ಅಂಗಾಂಶವನ್ನು ಕ್ಲೋರೆನ್ಕೈಮಾ ಅಂಗಾಂಶ ಅಂದ್ರೆ ಯಾವಾಗ ಕರಿಬಹುದು? ಕ್ಲೋರೆನ್ಕೈಮಾ ಯಾವಾಗ ಅಂತ ಅಂದ್ರೆ ಈ ಒಂದು ಕೆಲವು ಸಂದರ್ಭಗಳಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಯೋದಕ್ಕೆ ನಮ್ಗೆ ಕ್ಲೋರೋಫಿಲ್ ನ ಅಗತ್ಯ ಇರುತ್ತದೆ, ಆಯ್ತಾ. ಸೊ ಈ ಎಲ್ಲ ಭಾಗಗಳಲ್ಲಿ, ಯಾವ್ದೆಲ್ಲ ಭಾಗಗಳಲ್ಲಿ ಈ ಕ್ಲೋರೋಫಿಲ್ ಏನಿರುತ್ತದೆ ಅದೇ ಈ ಒಂದು ನಮ್ಮ ಸಸ್ಯಗಳೇನಿದೆ, ಎಲೆಗಳೆಲ್ಲ ಏನಿದೆ ಅದು ಗ್ರೀನ್ ಕಲರ್, ಹಸಿರು ಬಣ್ಣದಲ್ಲಿ ಇರೋದಕ್ಕೆ ಕಾರಣನೇ ಈ ಕ್ಲೋರೋಫಿಲ್. ಸೊ ದ್ಯುತಿ ಸಂಶ್ಲೇಷಣೆ ನಡೆಯೋದಕ್ಕೆ ಕಾರಣನೇ ಈ ಕ್ಲೋರೋಫಿಲ್. ಸೊ ಆ ಕ್ಲೋರೋಫಿಲ್ ಇರುವಂತಹ ಜಾಗ ಯಾವ್ದೆಲ್ಲ ಇರುತ್ತೆ, ಈ ಪ್ಯಾರೆನ್ಕೈಮಾ ಅಂಗಾಂಶದಲ್ಲಿ ಕ್ಲೋರೋಫಿಲ್ ಇದ್ದಾಗ ಅದನ್ನು ಯಾವ ಅಂಗಾಂಶ, ಆ ಅಂಗಾಂಶದ ಹೆಸರು ಬದಲಾಗುತ್ತೆ. ಏನ್ ಅಂಗಾಂಶ ಅಂತ ಅದನ್ನ ಕರಿತೀವಿ? ಕ್ಲೋರೆನ್ಕೈಮಾ ಅಂಗಾಂಶ ಎಂದು ಕರೆಯುತ್ತೀವಿ. ಇಲ್ಲಿ ನೀವು ನೋಡ್ಬೋದು, ಈ ಭಾಗದಲ್ಲಿ ನೀವು ನೋಡಿದ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಹಸಿರು ಬಣ್ಣದ ಏನೆಲ್ಲ ಜೀವಕೋಶಗಳಿದೆ, ಏನೆಲ್ಲ ಅಂಗಾಂಶಗಳಿದೆ, ಇವೆಲ್ಲವೂ ನಮ್ಮ ಕ್ಲೋರೆನ್ಕೈಮಾ ಆಯ್ತಾ. ಮುಂದೆ ಮತ್ತಷ್ಟು ಕಾರ್ಯಗಳು ಯಾವುದು ಅಂದ್ರೆ ನಮ್ಮ ಪ್ಯಾರೆನ್ಕೈಮಾದು ಜಲಸಸ್ಯಗಳ ಪ್ಯಾರೆನ್ಕೈಮಾದಲ್ಲಿ ಗಾಳಿ ಚೀಲಗಳು ಸಸ್ಯಗಳು ತೇಲಲು, ಅವು ಸಸ್ಯಗಳಿಗೆ ತೇಲುವಂತೆ ಸಹಾಯಕವಾಗುವಂತೆ ಸಂಪ್ಲವನ ಶಕ್ತಿ ಕೊಡುತ್ತದೆ. ಸೊ ಸಂಪ್ಲವನ ಶಕ್ತಿ ಅಂತ ಅಂದ್ರೇನು? ಬಾಯನ್ಸಿ ಅಂತ ಕರೀತಾರೆ. ಸೊ ಇವಾಗ ನೀವು ಯಾವ್ದ ಗಿಡ, ಒಂದು ಲೋಟಸ್ ನೋಡಿರ್ತೀರಲ್ಲ, ಕಮಲ ಗಿಡವನ್ನು ನೋಡಿರ್ತೀರ, ಅದು ನೀರಿನಲ್ಲಿ ತೇಲ್ತಾ ಇರುತ್ತೆ. ಹೇಗೆ ಅದು ತೇಲ್ತಾ ಇರುತ್ತೆ? ಅದು ತೇಲಲು ಕಾರಣ ಏನು? ಈ ನಮ್ಮ ಪ್ಯಾರೆನ್ಕೈಮಾ ಅಂಗಾಂಶದಲ್ಲಿರುವಂತಹ ಗಾಳಿ ಚೀಲಗಳು. ಈ ಗಾಳಿ ಚೀಲಗಳು ಏನಿರುತ್ತದೆ ಪ್ಯಾರೆನ್ಕೈಮಾ ಅಂಗಾಂಶದಲ್ಲಿ, ಅವು ಸಸ್ಯಗಳಿಗೆ ತೇಲಲು ಅವಕಾಶ ಮಾಡಿಕೊಡುತ್ತೆ, ಸಸ್ಯಗಳಿಗೆ ತೇಲಲು ತುಂಬಾನೇ ಸಹಾಯ ಮಾಡುತ್ತದೆ. ಸೊ ಅದಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು ನೀಡುತ್ತದೆ. ಏನ ಶಕ್ತಿಯನ್ನ ಕರೀತಾರೆ? ಏನಂತ ಕರೀತಾರೆ? ಶಕ್ತಿಯನ್ನು ಸಂಪ್ಲವನ ಶಕ್ತಿ ಎಂದು ಕರೆಯುತ್ತಾರೆ. ಇದು ಬಹಳನೇ ಮುಖ್ಯ. ಯಾವುದು? ಕ್ಲೋರೆನ್ಕೈಮಾ ಅಂದ್ರೆ ಏನು, ಮತ್ತೆ ಈ ಒಂದು ಫ್ಯಾಕ್ಟ್ ಏನಿದೆ, ಈ ಒಂದು ಕಾರ್ಯ ಏನಿದೆ ನಮ್ಮ ಒಂದು ಪ್ಯಾರೆನ್ಕೈಮಾದಲ್ಲಿ ಸಂಪ್ಲವನ ಶಕ್ತಿಯನ್ನು ನೀಡುವುದು ಯಾವುದ್ರ ಮುಖಾಂತರ? ಗಾಳಿ ಚೀಲಗಳ ಮುಖಾಂತರ. ಇದು ಸಹ ತುಂಬಾನೇ ಮುಖ್ಯವಾಗಿರುವಂತಹ ಕಾರ್ಯ. ಇವೆಲ್ಲವೂ ನಮ್ಮ ಪ್ಯಾರೆನ್ಕೈಮಾ ಬಗ್ಗೆ ಇರುವಂತಹ ಕಾರ್ಯಗಳು. ಸ್ಥಳ ಎಲ್ಲಿರುತ್ತದೆ ಸಸ್ಯದಲ್ಲಿ, ಅದ್ರ ಜೊತೆಗೆ ಪ್ಯಾರೆನ್ಕೈಮಾ ಅಂಗಾಂಶದ ಜೀವಕೋಶದ ರಚನೆ, ಇವೆಲ್ಲವನ್ನು ನಾವು ತಿಳ್ಕೊಂಡ್ವಿ. ಅದು ಮೊದಲನೇ ಸರಳ ಶಾಶ್ವತ ಅಂಗಾಂಶ. ನಿಮ್ಮ ಎರಡನೇ ಸರಳ ಶಾಶ್ವತ ಅಂಗಾಂಶ ಯಾವುದು? ಇನ್ನೊಂದು ಮುಖ್ಯವಾಗಿರುವಂತದ್ದು. ಸೊ ಯಾವ್ದಂತ ಅಂದ್ರೆ ಈ ಒಂದು ಪ್ಯಾರೆನ್ಕೈಮಾ ಅಂಗಾಂಶದಲ್ಲಿ ಇನ್ನೊಂದು ರೀತಿಯಾಗುತ್ತೆ. ಈ ಒಂದು ಗಾಳಿ ಚೀಲಗಳಿದ್ದಾಗ ಅದನ್ನು ಒಂದು ರೀತಿಯಾಗಿ ಕರೀತಾರೆ. ಏನಂತ ಕರೀತಾರೆ? ಏರೆನ್ಕೈಮಾ ಅಂತ ಕರೀತಾರೆ, ಆಯ್ತಾ. ಸೊ ಗಾಳಿ ಚೀಲಗಳಿದ್ದಾಗ ಈ ಒಂದು ಏರೆನ್ಕೈಮಾ ಅನ್ನೋದು ಆಚೆ ಬರುತ್ತೆ, ಆಯ್ತಾ. ಈ ಒಂದು ಏರೆನ್ಕೈಮಾ ಅಂಗಾಂಶ ಏನಿರ್ತದೆ ಅದನ್ನ ಯಾವಾಗ ಕರಿತೀರಿ ಅಂದ್ರೆ ಪ್ಯಾರೆನ್ಕೈಮಾ ಅಂಗಾಂಶದಲ್ಲಿ ಗಾಳಿ ಚೀಲಗಳು ಇದ್ದಾಗ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇವೆಲ್ಲವೂ ನಮ್ಮ ಈ ಜಾಗ, ಈ ಪುಟ್ಟದಾಗೆ ಇದಿದೆಯಲ್ಲ ಜೀವಕೋಶಗಳಿದೆಯಲ್ಲ, ಈ ಜೀವಕೋಶಗಳ ಮಧ್ಯೆ ದೊಡ್ಡದಾಗಿರುವಂತಹ ಗಾಳಿ ಚೀಲಗಳೆಲ್ಲ ಇದೆ. ಸೊ ಆಯ್ತಾ, ಈ ರೀತಿ ಆಗಿರುವ ರಚನೆ ಏನಿದೆ, ಈ ಒಂದು ಪೂರ್ವವಾಗಿರುವಂತಹ ಅಂಗಾಂಶ ಏನಿದೆ, ಇದನ್ನು ಏನಂತ ಕರೀತಾರೆ? ಏರೆನ್ಕೈಮಾ ಅಂಗಾಂಶ ಎಂದು ಕರೆಯುತ್ತಾರೆ, ಆಯ್ತಾ. ಇವೆಲ್ಲವೂ ಪ್ಯಾರೆನ್ಕೈಮಾ ಬಗ್ಗೆ ಆಯ್ತು. ನಿಮ್ಮ ನೆಕ್ಸ್ಟ್ ಸರಳ ಶಾಶ್ವತ ಅಂಗಾಂಶ ನೋಡೋದಾದ್ರೆ ಅದು ಕೋಲಂಕೈಮಾ. ಸೊ ಕೋಲಂಕೈಮಾ ಅಂತಂದ್ರೆ ಏನು? ಇದರ ಸ್ಥಳ ಎಲ್ಲಿರುತ್ತದೆ? ಸೊ ಮೊದಲನೇದಾಗಿ ಇದು ಎಲ್ಲಿರುತ್ತದೆ ಅಂದ್ರೆ ಸಸ್ಯಗಳ ಎಲೆಗಳ ಕಾಂಡ, ತೊಟ್ಟುಗಳಲ್ಲಿ, ಕಾಂಡಗಳಲ್ಲಿ ಸಹ ಕಂಡು ಬರುತ್ತದೆ. ಸೊ ಮೊದಲನೇದಾಗಿ ಕಾಂಡಗಳಲ್ಲಿ, ಎಲೆಗಳ ಕಾಂಡದಲ್ಲಿ, ಇದೊಂದು ಇಲ್ಲಿಂದ ಕಾಂಡ ಬಂದು ಇಲ್ಲಿ ಎಲೆ ಬರುತ್ತಲ್ಲ, ಈ ಎಲೆಗಳ ಕಾಂಡಗಳಲ್ಲಿ, ತೊಟ್ಟುಗಳಲ್ಲಿ, ಆಯ್ತಾ, ತೊಟ್ಟುಗಳಲ್ಲಿ ಸಹ ಈ ಒಂದು ಕೋಲಂಕೈಮಾ ಕಂಡು ಬರುತ್ತದೆ. ಇದರ ಕೋಶ ರಚನೆ ಹೇಗಾಗಿರುತ್ತದೆ? ಜೀವಕೋಶಗಳು ಜೀವಂತವಾಗಿರುತ್ತದೆ. ಇಲ್ಲಿರುವಂತಹ ಜೀವಕೋಶಗಳೇನಿರ್ತದೆ ಅದು ಜೀವಂತವಾಗಿರುತ್ತದೆ. ನಮ್ಮ ಕೋಲಂಕೈಮಾದ ಜೀವಕೋಶಗಳು ಉದ್ದವಾಗಿರುತ್ತದೆ, ಅನಿಯಮಿತವಾಗಿರುತ್ತದೆ, ಮೂಲೆಗಳಲ್ಲಿ ದಪ್ಪವಾಗಿರುತ್ತದೆ. ಸೊ ಈ ಒಂದು ಉದ್ದವಾಗಿರುತ್ತದೆ ಅಲ್ವಾ, ಈ ಕೋಲಂಕೈಮಾ ಉದ್ದವಾಗಿರುತ್ತದೆ, ಅನಿಯಮಿತವಾಗಿರುತ್ತದೆ ಮತ್ತು ಮೂಲೆಗಳಲ್ಲಿ ದಪ್ಪದಾಗಿರುತ್ತದೆ, ಆಯ್ತಾ. ಮೂಲೆಗಳಲ್ಲಿ ಮಾತ್ರ ದಪ್ಪದಾಗಿರುತ್ತದೆ, ಅದ್ರ ಜೊತೆಗೆ ಉದ್ದವಾಗಿಯೂ ಸಹ ಇರುತ್ತದೆ.
ಈ ನಮ್ಮ ಕೋಲಂ ಕೈಮದಲ್ಲಿ ಅಂತರ್ಕೋಶೀಯ ಅವಕಾಶ ಅತಿ ಕಡಿಮೆ ಸಂಖ್ಯೆಯಲ್ಲಿ ಇರುತ್ತದೆ. ನಮ್ಮ ಪ್ಯಾರನ್ ಕೈಮದಲ್ಲಿ ಏನ್ ನೋಡಿದ್ರಿ, ಅಂತರ್ಕೋಶೀಯ ಅವಕಾಶ ಇದೆ, ತುಂಬಾನೇ ಇದೆ ಅಲ್ವಾ. ಆದ್ರೆ ನಮ್ಮ ಈ ಒಂದು ಕೋಲಂ ಕೈಮದಲ್ಲಿ ಅಂತರ್ಕೋಶೀಯ ಅವಕಾಶ ಅತಿ ಕಡಿಮೆ ಸಂಖ್ಯೆಯಲ್ಲಿ ಇರುತ್ತದೆ. ನಮ್ಮ ಒಂದು ಕೋಲಂ ಕೈಮ ಹೇಗಿದೆ ನೋಡಲು ಅನ್ನೋದಾದ್ರೆ ಈ ರೀತಿ ನೀವು ನೋಡ್ಬೋದು. ಇಲ್ಲೇನಾದ್ರೂ ಅಂತರ್ಕೋಶೀಯ ಅವಕಾಶ ಇದೆಯಾ? ಇಲ್ಲೇನಾದ್ರೂ ಕಾಣಿಸ್ತಿದ್ಯಾ ನಿಮ್ಗೆ ಅಂತರ್ಕೋಶೀಯ ಅವಕಾಶ? ಎರಡು ಕೋಶಗಳ ಮಧ್ಯೆ ಏನಾದ್ರು ಕಾಣಿಸ್ತಿದ್ಯಾ? ಇಲ್ಲ ಅಲ್ವಾ. ಸೊ ಅದೇ ಹೇಳ್ತಾ ಇರೋದು, ಅಂತರ್ಕೋಶೀಯ ಅವಕಾಶ ಅತಿ ಕಡಿಮೆಯಾಗಿ ಇರುತ್ತದೆ. ಇದರ ಕಾರ್ಯಗಳೇನು, ನಮ್ಮ ಒಂದು ಕೋಲಂ ಕೈಮದ ಕಾರ್ಯಗಳೇನು ಅನ್ನೋದಾದ್ರೆ, ಮೊದಲನೇದಾಗಿ ಯಾಂತ್ರಿಕ ಬೆಂಬಲವನ್ನು ಮತ್ತು ನಮ್ಯತೆಯನ್ನು ಒದಗಿಸುತ್ತದೆ. ಸೊ ಒಂದು ಸಸ್ಯಕ್ಕೆ ಯಾಂತ್ರಿಕ ಬೆಂಬಲ, ಮೆಕ್ಯಾನಿಕಲ್ ಸ್ಟ್ರೆಂತ್ ಅಂತ ಏನ್ ಹೇಳ್ತೀರಿ, ಯಾಂತ್ರಿಕ ಬೆಂಬಲವನ್ನು ನೀಡುತ್ತದೆ ಮತ್ತು ನಮ್ಯತೆಯನ್ನು ಒದಗಿಸುತ್ತದೆ. ಸೊ ಒಂದು ಸಾಫ್ಟ್ ನೇಚರ್, ಸಾಫ್ಟ್ ಆಗಿರೋದಕ್ಕೆ ಒಂದು ಸಸ್ಯ ಆ ನಮ್ಯತೆಯನ್ನು ನೀಡೋದು ಯಾವುದು, ನಮ್ಮ ಕೋಲಂ ಕೈಮ ಅಂಗಾಂಶ. ಸಸ್ಯಗಳ ಭಾಗಗಳ ಬಾಗುವಿಕೆಯನ್ನು ಅನುಮತಿಸುತ್ತದೆ. ಸೊ ಸಸ್ಯಗಳ ಭಾಗಗಳ ಬಾಗುವಿಕೆ, ಸೊ ಬೇರೆ ಬೇರೆ ಭಾಗ, ಇವಾಗ ಒಂದು ಎಲೆ ನೋಡಿದ್ರೆ ಅದು ಬಾಗ್ತಾ ಇರುತ್ತಲ್ಲ, ಆ ಕಡೆ ಈ ಕಡೆ ಗಾಳಿ ಬಂದಂಗೆ ಮೂವ್ ಆಗ್ತಾನೆ ಇರುತ್ತೆ. ಸೊ ಆ ಬಾಗುವಿಕೆಗೆ ಕಾರಣವಾಗಿರುವಂತಹದ್ದು ಯಾವುದು, ನಮ್ಮ ಕೋಲಂ ಕೈಮ ಅಂಗಾಂಶ. ಸಸ್ಯಗಳ ಭಾಗಗಳ ಬಾಗುವಿಕೆಯನ್ನು ಅನುಮತಿಸುತ್ತದೆ. ಆಯ್ತಾ. ಈಗ ನಮ್ಮ ಕೋಲಂ ಕೈಮದ ಯಾವ್ದೆಲ್ಲ ಕಾರ್ಯಗಳಿದೆ, ಎಲ್ಲಿರುತ್ತೆ, ಅದು ಸ್ಥಳ ಎಲ್ಲಿದೆ ಸಸ್ಯದಲ್ಲಿ, ಅದ್ರ ಜೊತೆಗೆ ಅದರ ಕೋಶ ರಚನೆ ಹೇಗಾಗಿರುತ್ತದೆ ಅಂತ ತಿಳ್ಕೊಂಡ್ವಿ, ಅಥವಾ ಅದು ನೋಡಲು ಹೇಗಿರುತ್ತದೆ ಅಂತಾನು ಸಹ ನಾವು ತಿಳ್ಕೊಂಡ್ವಿ. ಈಗ ನಮ್ಮ ಸ್ಕ್ಲೀರಂ ಕೈಮ. ಸೊ ಸ್ಕ್ಲೀರಂ ಕೈಮ ಅಂತಂದ್ರೆ ಏನು? ಸ್ಕ್ಲೀರಂ ಕೈಮ ನಮ್ಮ ಮೂರನೇ ಸರಳಶಾಶ್ವತ ಅಂಗಾಂಶ. ಇದು ಎಲ್ಲಿರುತ್ತದೆ, ಇದರ ಸ್ಥಳ ಎಲ್ಲಿರುತ್ತದೆ ಒಂದು ಸಸ್ಯದಲ್ಲಿ ಅನ್ನೋದಾದ್ರೆ, ಮೊದಲನೇದಾಗಿ ಕಾಂಡದಲ್ಲಿ ನಳಕೂರ್ಚಗಳು, ಆಯ್ತಾ, ಕಾಂಡದಲ್ಲಿರುವಂತಹ ನಳಕೂರ್ಚಗಳ ಸುತ್ತ, ಎಲೆಗಳ ನಾರುಗಳಲ್ಲಿ ಮತ್ತು ಬೀಜಗಳಲ್ಲಿ. ಸೊ ಈ ಒಂದು ಮೂರು ಭಾಗದಲ್ಲಿ ಸ್ಕ್ಲೀರಂ ಕೈಮ ನಾವು ಕಂಡ್ಕೊಬಹುದು. ಎಲ್ಲಿ? ಕಾಂಡದಲ್ಲಿ ನಳಕೂರ್ಚಗಳು, ವಾಸ್ಕ್ಯುಲರ್ ಬಂಡಲ್ಸ್, ನಳಕೂರ್ಚಗಳು ಏನಿರುತ್ತದೆ ಅದ್ರ ಸುತ್ತಲೂ ಇರುತ್ತದೆ. ಒಂದು ಕಾಂಡದಲ್ಲಿ ಇರುವಂತಹ ನಳಕೂರ್ಚಗಳ ಸುತ್ತ, ಎಲೆಗಳ ನಾರುಗಳಲ್ಲಿ, ಅದರ ಜೊತೆಗೆ ಬೀಜಗಳಲ್ಲಿ, ಆಯ್ತಾ, ಎಲೆಗಳ ನಾರುಗಳಲ್ಲಿ ಮತ್ತು ಬೀಜಗಳಲ್ಲಿ, ಕಾಂಡದಲ್ಲಿರುವಂತಹ ನಾಳಕೂರ್ಚಗಳು, ಆಯ್ತಾ. ನಾಳಕೂರ್ಚಗಳಂದ್ರೆ ಏನು? ವ್ಯಾಸ್ಕ್ಯುಲರ್ ಬಂಡಲ್ಸ್. ಎಲ್ಲಿರ್ತದೆ ಈ ಒಂದು ನಾಳಕೂರ್ಚಗಳು? ಕಾಂಡದಲ್ಲಿರುವಂತಹ ನಾಳಕೂರ್ಚಗಳಲ್ಲಿ ಈ ಒಂದು ಸ್ಕ್ಲೀರಂ ಕೈಮ ಕಂಡುಕೊಬಹುದು. ಕೋಶ ರಚನೆ, ಈ ಒಂದು ಸ್ಕ್ಲೀರಂ ಕೈಮದ ಕೋಶ ರಚನೆ ಹೇಗಾಗಿರುತ್ತದೆ? ಮೊದಲನೇದಾಗಿ ಇಲ್ಲಿರುವಂತಹ ಜೀವಕೋಶಗಳು ಮೃತ ಜೀವಕೋಶಗಳಾಗಿರುತ್ತದೆ. ನಮ್ಮ ಸ್ಕ್ಲೀರಂ ಕೈಮಕ್ಕಿಂತ ಮುಂಚೆ ಯಾವ್ದು ಕಲ್ತ್ಕೊಂಡ್ವಿ ನಾವು? ಕೋಲಂ ಕೈಮ ಅಲ್ವಾ. ಕೋಲಂ ಕೈಮದಲ್ಲಿ ನಾವು ನೋಡೋದಾದ್ರೆ ಜೀವಂತವಾಗಿರುವಂತಹ ಜೀವಕೋಶಗಳನ್ನ ನಾವು ಕಂಡ್ಕೊಂಡ್ವಿ. ಆದ್ರೆ ನಮ್ಮ ಸ್ಕ್ಲೀರಂ ಕೈಮದಲ್ಲಿ ಮೃತ ಜೀವಕೋಶಗಳು ಇರುತ್ತದೆ. ಇದರಲ್ಲಿ ನೀಳವಾಗಿ ಕಿರಿದಾಗಿದ್ದು ಕೋಶ ಭಿತ್ತಿಯು ಲಿಗ್ನಿನ್ ಎಂಬ ವಸ್ತುವಿನಿಂದಾಗಿ ಮುಂದವಾಗಿದೆ, ಅಂದ್ರೆ ಮಂದವಾಗಿದೆ. ಸೊ ಒಂದು ವಸ್ತು ಯಾವ್ದಿದೆ, ನೀಳವಾಗಿರುತ್ತದೆ, ಕಿರಿದಾಗಿರುತ್ತದೆ, ಅದರ ಜೊತೆಗೆ ಈ ಕೋಶ ಭಿತ್ತಿಯಲ್ಲಿ ಲಿಗ್ನಿನ್ ಎಂಬ ವಸ್ತು ಇರುತ್ತದೆ. ಸೊ ಲಿಗ್ನಿನ್ ಎಂಬ ವಸ್ತುವಿನಿಂದಾಗಿ ಈ ಒಂದು ಕೋಶ ಭಿತ್ತಿ ಒಂದು ಸಸ್ಯವನ್ನು ಏನ್ ಮಾಡುತ್ತದೆ? ಮಂದವಾಗಿಸುತ್ತದೆ. ಲಿಗ್ನಿನ್ ಅಂತ ಅಂದ್ರೆ ಏನು? ಲಿಗ್ನಿನ್ ಒಂದು ರಾಸಾಯನಿಕ ಪದಾರ್ಥ, ಆಯ್ತಾ. ಇದು ನಮ್ಮ ಕೋಶ ಭಿತ್ತಿಯನ್ನು ಗಟ್ಟಿಯಾಗಿಸುತ್ತದೆ. ಈಗ ಹೇಗೆ ಒಂದು ಸಿಮೆಂಟ್ ಹಾಕ್ತಿರಲ್ವಾ, ಒಂದು ಮನೆ ಕಟ್ಟಲು ಸಿಮೆಂಟ್ ಹೇಗೆ ಗೋಡೆಗಳನ್ನ ಗಟ್ಟಿಯಾಗಿ ಮಾಡುತ್ತೆ, ಈ ಒಂದು ಇಟ್ಕೆಗಳಿರುತ್ತೆ, ಎರಡು ಇಟ್ಕೆ ಮಧ್ಯೆ ಸಿಮೆಂಟ್ ಹಾಕಿ ನಾವು ಅಂಟಿಸ್ತೀರಿ ಅಲ್ವಾ, ಅದು ಅಂಟ್ಕೊಳ್ಳುತ್ತೆ, ಇದು ಗಟ್ಟಿ ಆಗುತ್ತೆ ಅಲ್ವಾ ಗೋಡೆಗಳು ಈ ಒಂದು ಸಿಮೆಂಟ್ ಹಾಕಿದಾಗ. ಅದೇ ರೀತಿ ಈ ಲಿಗ್ನಿನ್ ಅನ್ನೋದು ಈ ಕೋಶ ಭಿತ್ತಿಯನ್ನು ಈ ರೀತಿ ಗಟ್ಟಿಯಾಗಿಸುತ್ತದೆ, ಆಯ್ತಾ. ಮಂದವಾಗಿಸುತ್ತದೆ, ಗಟ್ಟಿಯಾಗಿಸುತ್ತದೆ. ನಮ್ಮ ಲಿಗ್ನಿನ್ ಇಂದಾಗಿಯೇ ಇದು ನಡೆಯೋದು, ಆಯ್ತಾ. ಲಿಗ್ನಿನ್ ಒಂದು ರಾಸಾಯನಿಕ ಪದಾರ್ಥ. ನಮ್ಮ ಸ್ಕ್ಲೀರಂ ಕೈಮ ಅಂಗಾಂಶದಲ್ಲಿರುವಂತಹ ಕೋಶಗಳಲ್ಲಿ ಇದನ್ನು ನಾವು ಕಂಡುಕೊಳ್ಬಹುದು. ಅಂತರ್ಕೋಶೀಯ ಅವಕಾಶವಿರುವುದಿಲ್ಲ. ಇಲ್ಲಿಯೂ ಸಹ ಅಂತರ್ಕೋಶೀಯ ಅವಕಾಶ ಇರೋದಿಲ್ಲ. ಅಂತರ್ಕೋಶೀಯ ಅವಕಾಶ ಬರೀ ಮೊದಲನೇ ಭಾಗದಲ್ಲಿ ನಾವು ನೋಡಿದ್ವಿ ಅಲ್ವಾ. ಮೊದಲನೇದಾಗಿರುವಂತಹ ಪ್ಯಾರನ್ ಕೈಮ, ಆಯ್ತಾ, ಸರಳಶಾಶ್ವತ ಅಂಗಾಂಶ ಮೊದಲನೇದು ಯಾವ್ದು ನೋಡ್ರಿ, ಪ್ಯಾರನ್ ಕೈಮದಲ್ಲಿ ಮಾತ್ರ ಈ ಒಂದು ಅಂತರ್ಕೋಶೀಯ ಅವಕಾಶ ಇತ್ತು. ಆದರೆ ನಮ್ಮ ಸ್ಕ್ಲೀರಂ ಕೈಮ ಮತ್ತು ನಮ್ಮ ಕೋಲಂ ಕೈಮದಲ್ಲಿ ಈ ಒಂದು ಅಂತರ್ಕೋಶೀಯ ಅವಕಾಶ ಇರಲಿಲ್ಲ. ಸೊ ಈಗಾಗಲೇ ನಾವೊಂದು ಸ್ಕ್ಲೀರಂ ಕೈಮದ ಕೋಶ ರಚನೆ ಮತ್ತು ಸ್ಕ್ಲೀರಂ ಕೈಮೆಯ ಸ್ಥಳ ಎಲ್ಲಿದೆ ಅಂತ ನಾವು ನೋಡ್ಕೊಂಡ್ವಿ. ಈ ರೀತಿ ಒಂದು ಸ್ಕ್ಲೀರಂ ಕೈಮ ಇರುತ್ತದೆ, ಆಯ್ತಾ. ಇದೊಂದು ಸ್ಕ್ಲೀರಂ ಕೈಮ ಇರುವಂತದ್ದು, ಈ ರೀತಿ ಇದರ ರಚನೆ ಸಹ ಇರುತ್ತದೆ. ಈಗ ನಮ್ಮ ಪ್ಯಾರನ್ ಕೈಮ, ಕೋಲಂ ಕೈಮ, ಸ್ಕ್ಲೀರಂ ಕೈಮ
ಮೂರು ರೀತಿಯಲ್ಲಿರುವಂತಹ ಸರಳ ಶಾಶ್ವತ ಅಂಗಾಂಶದ ಬಗ್ಗೆ ನಾವು ತಿಳ್ಕೊಂಡ್ವಿ ಆಯ್ತಾ. ನೀವೀಗ ಒಂದೊಂದಾಗೆ ಇದರ ಸ್ಥಳ, ಒಂದೊಂದಾಗೆ ಇದರ ಕೋಶ ರಚನೆ, ಒಂದೊಂದಾಗೆ ಕಾರ್ಯಗಳು ಹಿಂದೆ ಹೋಗಿ ನೋಡಿ, ಇಲ್ಲ ಒಂದೊಂದಾಗೆ ಗುಂಪಾಗಿ ಸಪ್ರೇಟ್ ಆಗಿ ಬರೆದ್ರೆ ನಿಮ್ಗೆ ಅಂದ್ರೆ ನೆನ್ಪು ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಅಲ್ವಾ. ಸೊ ಈ ರೀತಿ ನಾವು ಡಿಫ್ರೆನ್ಶಿಯೇಟ್ ಮಾಡಿ ಬರ್ದಾಗ, ಇಲ್ಲ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಾವು ಕಲಿಯೋಕ್ಕೂ ತುಂಬಾನೇ ಈಸಿ ಆಗುತ್ತೆ ಅಂತ. ಈ ಡಿಫ್ರೆನ್ಶಿಯೇಷನ್ ಇಂದ ನಾವು ತುಂಬಾನೇ ಬೇಗ ಕಲ್ತ್ಕೊಂತೀವಿ. ಇದ್ರ ಒಂದ್ರ ಮಧ್ಯೆ ಇನ್ನೊಂದ್ರ ವ್ಯತ್ಯಾಸ ಏನು ಅಂತ ನೋಡ್ಕೊಂಡ್ಬಿಟ್ರೆ, ಒಂದು ಗೊತ್ತಿದ್ರೆ ಇನ್ನೊಂದ್ರ ವ್ಯತ್ಯಾಸ ನಮ್ಗೆ ಆಟೋಮ್ಯಾಟಿಕ್ ಆಗಿ ಗೊತ್ತಾಗುತ್ತೆ. ಸೊ ಆ ತರ ಗೊತ್ತಾದಾಗ ನಾವು ಈ ಒಂದು ಪ್ಯಾರೆಂಟ್ ಕೈಮಾ, ಕೋಲನ್ ಕೈಮಾ ಮತ್ತು ಸ್ಕ್ಲೀರನ್ ಕೈಮಾ ಬಗ್ಗೆ ಕಲಿಯಲು ತುಂಬಾನೇ ಈಸಿ ಆಗುತ್ತೆ. ಸೊ ಈ ರೀತಿ ವ್ಯತ್ಯಾಸ ಮಾಡಿ ನಾನು ಇಲ್ಲ ಅದ್ರಲ್ಲಿರುವಂತಹ ಸಿಮಿಲಾರಿಟೀಸ್ ಏನು, ವ್ಯತ್ಯಾಸಗಳೇನು ಎಲ್ಲವೂ ಮಾಡಿದೀನಿ. ಸೊ ನೀವು ಒಂದ್ಸತಿ ನೋಡ್ಕೊಳ್ಳಿ, ನಾನು ಇವಾಗ ಹೇಳ್ತೀನಿ. ಇದೇ ರೀತಿ ಓದಿದಾಗ ನಿಮ್ಗೆ ಬಹಳನೇ ಈಸಿ ಆಗುತ್ತೆ ಓದ್ಕೊಳ್ಳಿಕ್ಕೆ. ಮೊದಲನೇದಾಗಿ ಪ್ಯಾರೆಂಟ್ ಕೈಮಾದಲ್ಲಿ ತೆಳುವಾದ ಕೋಶಗೋಡೆ. ಸೊ ಕೋಶಗೋಡೆ ಏನಿರ್ತದೆ ಅದು ಬಹಳನೇ ತೆಳುವಾಗಿರುತ್ತದೆ. ಕೋಲನ್ ಕೈಮಾದಲ್ಲಿ ದಪ್ಪವಾದ ಕೋಶಗೋಡೆ ಇರುತ್ತದೆ. ಸ್ಕ್ಲೀರನ್ ಕೈಮಾದಲ್ಲಿ ಗಟ್ಟಿಯಾಗಿರುವಂತಹ ಕೋಶಗೋಡೆ ಇರುತ್ತದೆ. ಅದೇ ರೀತಿ ಮುಂದಿನ ವ್ಯತ್ಯಾಸ ಏನಂತಂದ್ರೆ ಸಡಿಲವಾಗಿ ಜೋಡಣೆ ಆಗಿರುತ್ತದೆ. ನಮ್ಮ ಪ್ಯಾರೆಂಟ್ ಕೈಮಾವು ಸಡಿಲವಾಗಿ ಜೋಡಣೆ ಆಗಿರುತ್ತದೆ. ನಮ್ಮ ಕೋಲನ್ ಕೈಮಾವು ಕಡಿಮೆ ಸ್ಥಳಾವಕಾಶ ಇರುತ್ತದೆ. ನಮ್ಮ ಕೋಲನ್ ಕೈಮಾದಲ್ಲಿ ಕಡಿಮೆ ಸ್ಥಳಾವಕಾಶ ಇರುತ್ತದೆ, ಜಾಸ್ತಿ ಅವಕಾಶ ಇರೋದಿಲ್ಲ. ನಾವು ನೋಡಿದ್ವಿ, ನಾನು ನಿಮ್ಗೆ ಆ ಚಿತ್ರವನ್ನು ಸಹ ನೋಡಿಸ್ದೆ ಅಲ್ವಾ. ಮುಂದಿನ ನಮ್ಮ ಸ್ಕ್ಲೀರನ್ ಕೈಮಾ. ಸ್ಕ್ಲೀರನ್ ಕೈಮಾದಲ್ಲಿ ನೋಡೋದಾದ್ರೆ ಸ್ಥಳಾವಕಾಶ ಇರೋದೇ ಇಲ್ಲ ಆಯ್ತಾ. ಇದ್ರಲ್ಲಿ ಅಟ್ಲೀಸ್ಟ್ ಕೋಲನ್ ಕೈಮಾದಲ್ಲಿ ಅಟ್ಲೀಸ್ಟ್ ಅದು ಸ್ವಲ್ಪ ಕಡಿಮೆ ಇರುತ್ತೆ, ಆದ್ರೆ ಸ್ಕ್ಲೀರನ್ ಕೈಮಾದಲ್ಲಿ ಅದು ಇರೋದೇ ಇಲ್ಲ. ನಮ್ಮ ಪ್ಯಾರೆಂಟ್ ಕೈಮಾದಲ್ಲಿ ಜೀವಕೋಶದ ಗೋಡೆಯು ಸೆಲ್ಯುಲೋಸ್ ನಿಂದ ಮಾಡಲ್ಪಟ್ಟಿದೆ. ಸೊ ಸೆಲ್ಯುಲೋಸ್ ಎಂಬ ಒಂದು ರಾಸಾಯನಿಕ ವಸ್ತುವಿನಿಂದ ನಮ್ಮ ಜೀವಕೋಶದ ಗೋಡೆಯು ಮಾಡಲ್ಪಟ್ಟಿದೆ. ಎಲ್ಲಿ? ನಮ್ಮ ಪ್ಯಾರೆಂಟ್ ಕೈಮಾದಲ್ಲಿ. ಅದೇ ರೀತಿ ನಮ್ಮ ಕೋಲನ್ ಕೈಮಾದಲ್ಲಿ ಹೆಮಿಸೆಲ್ಯುಲೋಸ್ ಮತ್ತೆ ಪೆಕ್ಟಿನ್ ನಿಂದ ಕೂಡಿದೆ. ನಮ್ಮ ಕೋಲನ್ ಕೈಮಾದಲ್ಲಿ ಹೆಮಿಸೆಲ್ಯುಲೋಸ್ ಮತ್ತೆ ಪೆಕ್ಟಿನ್ ನಿಂದ ಕೂಡಿದೆ. ನಮ್ಮ ಸ್ಕ್ಲೀರನ್ ಕೈಮಾದಲ್ಲಿ ಬಂದ್ರೆ ನಾವು ಲಿಗ್ನಿನ್ ಇಂದ ಮಾಡಲ್ಪಟ್ಟಿದೆ. ನಮ್ಮ ಸ್ಕ್ಲೀರನ್ ಕೈಮಾ ಲಿಗ್ನಿನ್ ಎಂಬ ರಾಸಾಯನಿಕ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಮುಂದಿನ ವ್ಯತ್ಯಾಸ, ನಮ್ಮ ಪ್ಯಾರೆಂಟ್ ಕೈಮಾದಲ್ಲಿ ಸಸ್ಯ ಅಂಗಾಂಶಗಳಲ್ಲಿ ಹೆಚ್ಚಿನವು ಪ್ಯಾರೆಂಟ್ ಕೈಮಾ ಕೋಶಗಳಿಂದ ಕೂಡಿದೆ. ಸೊ ನಾವ್ ಆಗ್ಲೇ ನೋಡಿದ್ರಿ, ಒಂದ್ ಪ್ಯಾರೆಂಟ್ ಕೈಮಾದ ಸ್ಥಳ ಎಲ್ಲಿದೆ ಅಂದ್ರೆ ಎಲ್ಲಾ ಭಾಗದಲ್ಲೂ, ಆಲ್ಮೋಸ್ಟ್ ಎಲ್ಲಾ ಭಾಗದಲ್ಲೂ ಇದೆ. ಒಂದ್ ಸಸ್ಯದ ಎಲ್ಲಾ ಭಾಗದಲ್ಲೂ ನಾವು ಪ್ಯಾರೆಂಟ್ ಕೈಮಾ ಅಂಗಾಂಶವನ್ನ ನೋಡಬಹುದು. ಅದೇ ರೀತಿ ಅವ್ರು ಹೇಳ್ತಾ ಇರೋದು ಸಸ್ಯ ಅಂಗಾಂಶಗಳಲ್ಲಿ ಹೆಚ್ಚಿನವು ಪ್ಯಾರೆಂಟ್ ಕೈಮಾ ಕೋಶಗಳಿಂದನೇ ಮಾಡಲ್ಪಟ್ಟಿದೆ. ಕೋಲನ್ ಕೈಮಾ ಎಲ್ಲಿರುತ್ತದೆ? ಒಂದು ಸಸ್ಯದ ಹೊರಧರ್ಮ ಆಯ್ತಾ. ಸಸ್ಯದ ಹೊರಧರ್ಮದಲ್ಲಿ ಈ ಒಂದು ಕೋಲನ್ ಕೈಮಾ ಅಂಗಾಂಶವನ್ನು ನಾವು ನೋಡಬಹುದು. ಸ್ಕ್ಲೀರನ್ ಕೈಮಾ ಅನ್ನೋದು ಎಲ್ಲಿರುತ್ತದೆ? ದೊಡ್ಡ ಮರದವರೆಗಿನ ತೊಗಟೆಯಲ್ಲಿ ಇದ್ದು ಹೆಚ್ಚಾಗಿರುತ್ತದೆ. ಸೊ ದೊಡ್ಡ ಮರ ಏನಿರ್ತದೆ ಅದರ ತೊಗಟೆ ಇರುತ್ತದೆ ಅಲ್ವಾ. ಸೊ ಆ ತೊಗಟೆ ಇರುವಂತಹ ಆಚೆ ಕಡೆ ಕವರಿಂಗ್ ಇರುತ್ತಲ್ಲ, ಮರದ ಆಚೆ ಕಡೆ ಇರುವಂತಹ ಕವರಿಂಗ್ ಇರುತ್ತಲ್ಲ, ಅದು ತೊಗಟೆ ಅಂತ ಕರೀತಾರೆ. ಬ್ರೌನ್ ಆಗಿರುತ್ತೆ ನೋಡಿ, ಆ ತೊಗಟೆ ಇರುವಂತಹ ಜಾಗದಲ್ಲಿ ಈ ಸ್ಕ್ಲೀರನ್ ಕೈಮಾ ಇರುತ್ತದೆ. ಅದೇ ರೀತಿ ಅದಿರೋದ್ರಿಂದಲೇ ಗಟ್ಟಿಯಾಗಿರುತ್ತೆ. ಆ ಒಂದು ಕಾಂಡ ಏನಿರ್ತದೆ ಅಲ್ವಾ ಮರದ್ದು, ಅದು ತುಂಬಾನೇ ಗಟ್ಟಿಯಾಗಿರೋದಕ್ಕೆ ಕಾರಣ ಇದೊಂದು ಯಾವ್ದಿದೆ? ಲಿಗ್ನಿನ್ ಅಲ್ವಾ. ಈ ಲಿಗ್ನಿನ್ ಎಲ್ಲಿರುತ್ತದೆ? ಈ ಒಂದು ಮರದ ತೊಗಟೆ ಅಲ್ಲಿರುತ್ತದೆ. ಈ ಒಂದು ಪ್ಯಾರೆಂಟ್ ಕೈಮಾ ಜೀವಕೋಶಗಳು ಜೀವಂತವಾಗಿರುತ್ತದೆ ಈ ಪ್ಯಾರೆಂಟ್ ಕೈಮಾದಲ್ಲಿ. ಆದ್ರೆ ಕೋಲನ್ ಕೈಮಾದಲ್ಲಿ ಜೀವಕೋಶಗಳು ಜೀವಂತವಾಗಿಯೂ ಇರುತ್ತದೆ. ಪ್ಯಾರೆಂಟ್ ಕೈಮಾ ಮತ್ತು ಕೋಲನ್ ಕೈಮಾ ಇವೆರಡರಲ್ಲೂ ಜೀವಕೋಶಗಳು ಜೀವಂತವಾಗಿರುತ್ತದೆ. ಆದ್ರೆ ನಮ್ಮ ಸ್ಕ್ಲೀರನ್ ಕೈಮಾದಲ್ಲಿ ಬಂದಾಗ ಪ್ರಬುದ್ಧ ಜೀವಕೋಶಗಳು, ಸೊ ಪ್ರಬುದ್ಧವಿರುವಂತಹ ಜೀವಕೋಶಗಳು ಏನೆಲ್ಲ ಇದೆ ಅವು ನಿರ್ಜೀವವಾಗಿರುತ್ತದೆ. ಪ್ರಬುದ್ಧವಾಗಿ ಮೋಸ್ಟ್ಲಿ ಎಲ್ಲ ಜೀವಕೋಶಗಳು ನಿರ್ಜೀವವಾಗಿರುತ್ತದೆ. ಇವೆಲ್ಲವೂ ಸಹ ನಮ್ಮ ಮೂರು ಬಗೆಯಾಗಿರುವಂತಹ, ಮೂರು ವಿಧದ, ಯಾವುದು ನಮ್ಮ ಸರಳ ಶಾಶ್ವತ ಅಂಗಾಂಶದ ಮೂರು ವಿಧವಾಗಿರುವಂತಹ ಪ್ಯಾರೆಂಟ್ ಕೈಮಾ, ಕೋಲನ್ ಕೈಮಾ ಮತ್ತು ಸ್ಕ್ಲೀರನ್ ಕೈಮಾದಲ್ಲಿರುವಂತಹ ವ್ಯತ್ಯಾಸಗಳು. ಆಯ್ತಾ ಮಗಳೇ? ಸೊ ಇವಾಗ ನಾವು ಇದೆಲ್ಲದ್ರ ಬಗ್ಗೆ ತಿಳ್ಕೊಂಡ್ವಿ. ಲೇಸರ್ ತೆಗ್ದ್ಬಿಡೋಣ ಆಯ್ತಾ. ಸೊ ನಾವೀಗ ಇಂದಿನ ಕ್ಲಾಸ್ ನಲ್ಲಿ ಏನೆಲ್ಲ ತಿಳ್ಕೊಂಡ್ವಿ? ನಾವ್ ಇಂದಿನ ಕ್ಲಾಸ್ ಅಲ್ಲಿ ಸಸ್ಯಾಂಗಾಂಶದ ಮತ್ತೊಂದು ಬಗೆಯಾಗಿ ಏನಂತ ತಿಳ್ಕೊಂಡ್ವಿ ಅಲ್ವಾ, ಅದಾದ್ರೆ ಶಾಶ್ವತ ಅಂಗಾಂಶ. ಶಾಶ್ವತ ಅಂಗಾಂಶದಲ್ಲಿರುವಂತಹ ಬಗೆಗಳು ಯಾವ್ದು ಅಂತ ಸಹ ನಾವು ತಿಳ್ಕೊಂಡ್ವಿ. ಸೊ ಯಾವ್ದು ಮೂರು ಬಗೆ ಶಾಶ್ವತ ಅಂಗಾಂಶದಲ್ಲಿರುವಂತಹ ಮೂರು ಬಗೆ? ನಮ್ಮ ಪ್ಯಾರೆಂಟ್ ಕೈಮಾ, ಕೋಲನ್ ಕೈಮಾ ಮತ್ತು ನಮ್ಮ ಸ್ಕ್ಲೀರನ್ ಕೈಮಾ. ಈ ಪ್ಯಾರೆಂಟ್ ಕೈಮಾ ಅಂಗಾಂಶವು ಅದರಲ್ಲೂ ಸಹ ಎರಡು ರೀತಿ ಇರ್ತದೆ, ಏರನ್ ಕೈಮಾ ಮತ್ತು ಕ್ಲೋರನ್ ಕೈಮಾ. ಕ್ಲೋರನ್ ಕೈಮಾ ಯಾವಾಗ ಇರ್ತದೆ? ಕ್ಲೋರೋಫಿಲ್ ಇದ್ದಾಗ ಕ್ಲೋರನ್ ಕೈಮಾ ಅಂತ ಕರಿತೀರಿ. ಏರನ್ ಕೈಮಾ ಅಂತ ಯಾಕೆ ಕರಿತೀರಿ? ಗಾಳಿ ಚೀಲಗಳೇನಿರ್ತದೆ ಅದಿದ್ದಾಗ
ಹೇರನ್ ಕೈಮ ಅಂತ ಆಗುತ್ತೆ. ಆಯ್ತಾ? ಅದ್ರ ಜೊತೆಗೆ ನಾವು ಕೋಲನ್ ಕೈಮ ಮತ್ತು ನಮ್ಮ ಕೊನೆಯದಾಗಿರುವಂತಹ ಸ್ಕ್ಲೀರನ್ ಕೈಮ, ಇದೆಲ್ಲದ್ರ ಬಗ್ಗೆ ನಾವು ಇಂದಿನ ಕ್ಲಾಸ್ ನಲ್ಲಿ ಕಲ್ತ್ಕೊಂಡ್ವಿ. ಈಗ ಮುಂದೆ ನಾವು ಯಾವ ರೀತಿಯಲ್ಲಿ ಪ್ರಾಣಿ ಅಂಗಾಂಶ ಇರುತ್ತದೆ, ಆ ಪ್ರಾಣಿ ಅಂಗಾಂಶದಲ್ಲಿ ಯಾವ್ಯಾವ ಬಗೆಗಳಿರುತ್ತದೆ ಅನ್ನೋದನ್ನೆಲ್ಲ ನಾವು ಮುಂದೆ ಬರುವ ಕ್ಲಾಸ್ಗಳಲ್ಲಿ ತಿಳ್ಕೊಳ್ಳೋಣ. ಆಯ್ತಾ? ಅಲ್ಲಿ ತನಕ ನಿಮ್ಗೆ ಈ ಒಂದು ವಿಡಿಯೋಸ್ಗಳೇನು ನಿಮ್ಗೆ ವಿಸ್ತಾಸ್ ಲರ್ನಿಂಗ್ ಮುಖಾಂತರ ದೊರಕ್ತಿದೆ, ಈ ವಿಸ್ತಾಸ್ ಲರ್ನಿಂಗ್ ನಿಮ್ಗೆಲ್ಲರಿಗೂ ಯಾವ್ದೆಲ್ಲ ವಿಡಿಯೋಸ್ ಅನ್ನು ನೀಡುತ್ತಿದೆ ಎಲ್ಲವೂ ಸಹ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾವು ಭಾವಿಸ್ತೀವಿ. ನಿಮ್ಗೆ ಅಕಸ್ಮಾತ್ ಯಾವ್ದೇ ತರ ಡೌಟ್ ಇದ್ರೂ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾವು ಅದನ್ನ ನೋಡಿ ಆ ಡೌಟ್ ನ ನಾವು ನಿಮ್ಗೆ ತಿಳಿಸ್ತೀವಿ, ಆ ಡೌಟ್ ನ ಕ್ಲಾರಿಫೈ ಮಾಡ್ತೀವಿ. ಆಯ್ತಾ? ಸೊ ನಿಮ್ಗೆ ಇದೆಲ್ಲ ವಿಡಿಯೋಗಳು ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಚಾನಲ್ಗೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ನಿಮ್ಗೆ ಮಿಸ್ ಆಗಲ್ಲ, ಯಾವುದೇ ಒಂದು ವಿಡಿಯೋ ಮಿಸ್ ಆಗಲ್ಲ, ಎಲ್ಲಾ ವಿಡಿಯೋಗಳು ಕೂಡ ನೀವು ನೋಡಬಹುದು. ಅಕಸ್ಮಾತ್ ಆಗಿ ನೀವು ಕ್ಲಾಸಸ್ಗೆ ಅಟೆಂಡ್ ಮಾಡೋಕ್ಕಾಗಲ್ಲ, ಆಮೇಲೆ ನೋಡ್ತೀರಾ ಅಂತ ಅಂದ್ರೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಅದು ಈ ಒಂದು ವಿಡಿಯೋ ನಿಮ್ಗೆ ಮಿಸ್ ಆಗಲ್ಲ, ನಿಮ್ಗೆ ಒಂದು ಯಾವಾಗ್ಲೂ ಅಲ್ಲಿ ಮುಂದೆ ಬರುತ್ತೆ. ಆಯ್ತಾ? ಸೊ ಈ ರೀತಿ ವಿಸ್ತಾಸ್ ಲರ್ನಿಂಗ್ ನಿಂದ ಕಲಿತಾ ಇರಿ. ನೀವು ಯಾವ್ದೇ ಡೌಟ್ ಇದ್ರೆ ಕೇಳ್ತಾ ಇರಿ, ನಾವು ಕ್ಲಾರಿಫೈ ಮಾಡ್ತಾ ಇರ್ತೀವಿ. ಅಲ್ಲಿ ತನಕ ಮುಂದಿನ ಕ್ಲಾಸ್ ನಲ್ಲಿ ಸಿಗುವ ತನಕ ಸ್ಟೇ ಟ್ಯೂನ್ ಟು ವಿಸ್ತಾಸ್ ಲರ್ನಿಂಗ್.